ಹೆಸರು ಬಂದು SL ಪುಟ್ಲೇಗೌಡ, ಮಂಡ್ಯ ಡಿಸ್ಟಿಕ್ಕು, ಮಳವಳ್ಳಿ ತಾಲೂಕು, ಹಲಗೂರು ಹೋಬಳಿ, ಸಾವಂತಿಪುರ ಗ್ರಾಮ. ಈ ಗ್ರಾಮದಲ್ಲಿ ನಾನು ಶುಂಠಿ ಬೆಳೆ ಬೆಳೆದಾನೆ. ಶುಂಠಿ ಬೆಳೆ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಾನು ಈ 3 ವರ್ಷದಿಂದ ಶುಂಠಿ ಬೆಳೆ ಮಾಡ್ತಾಯಿದ್ದೀನಿ. 3 ವರ್ಷದಿಂದ ಶುಂಠಿ ಬೆಳೆ ಮಾಡ್ತಾಯಿದ್ದೀನಿ ಅಂದರೆ, ನೀವು ಈ ಶುಂಠಿ ಬೆಳೆ ಬೆಳೆಯೋದ್ರಿಂದ ಆದಾಯ ಐತೆ ಮಾರ್ಕೆಟ್ ರೇಟಿಂದ. ಈಗ ಶುಂಠಿ ಬೆಳೆ ನಾನು ಪ್ರಥಮ ಫೆಬ್ರವರಿ ಜನವರಿ ತಿಂಗಳಲ್ಲೇ, ಮಾರ್ಚ್ ತಿಂಗಳಲ್ಲಿ ಚೆಂದಾಗ JCB ಪಿಲ್ಲರ 3 ಅಡಿ ಅಗಿಸ್ಬೇಕು. ಇಲ್ಲ ಅಂದ್ರೆ ಉಳುಮೆ ಮಾಡಬೇಕು. ಚೆಂದಾಗಿ 5 ಎಕರೆ ನೇಗ್ಲಲ್ಲಿ ಉಳುಮೆ ಮಾಡಿಬಿಟ್ಟು ಎಲ್ಲನ ಒಂದು ತಿಂಗಳು ಬಿಸಿಲಲ್ಲಿ ಕಾಯಿಸ್ಬಿಟ್ಟು ಫುಲ್ಲು ಅದೊಂದು ತಿಂಗಳು ಎಲ್ಲ ಲಾಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಣಗಿಸಿ ಬಿಟ್ಟು ಎರ್ಚಿಸಿ ಎಲ್ಲನ ಆ ಭೂಮಿಗೆ ಹದ ಮಾಡೋಂಗೆ ಫುಲ್ ಎರ್ಚಿಸಿದ್ದೀನಿ. ಎರ್ಚಿಸಿ ಎಲ್ಲ ಹದ ಮಾಡಾದ್ಮೇಲೆ ಒಂದು 15 ದಿವಸ ಅದು ಭೂಮಿ ಇದು ಮಾಡಾದ್ಮೇಲೆ ಆಮೇಲೆ ಡ್ರಿಪ್ ಮಾಡ್ತೀನಿ. ಡ್ರಿಪ್ ಅಂದರೆ ಇದು ಸ್ಪ್ರಿಂಕ್ಲಿಯರು 13 ಅಡಿ ಡಿಸ್ಟೆನ್ಸ್ಗೆ ಸ್ಪ್ರಿಂಕ್ಲಿಯರ್ ಮಾಡ್ಕೊಬಿಟ್ಟು, ಆಮೇಲೆ ಮತ್ತೆ ನಾವೇನು 3 ಅಡಿ ಪಟ್ಟ ಮಾಡಿಸಿ ಫುಲ್ JCB ಟ್ರಂಚ್ ಹೊಡ್ಸಿದ್ದೀನಿ. ಎಲ್ಲ JCB ಸುತ್ತ ನೀರು ನಿಂತ್ಕೋಕಿಲ್ದಂಗೆ ಟ್ರಂಚ್ ಮಾಡಿಸಿರೋದು. ಈ ಟ್ರಂಚ್ ಮಾಡಿಸೋ ಉದ್ದೇಶ ಏನು ಅಂದರೆ, ಎಲ್ಲ ಕೊಳೆ ರೋಗಕ್ಕೆ ನೀರು ನೀರು ತೇವಾಂಶ ನಿಂತ್ಕೊತಾನೆ ಎಲ್ಲ ಡ್ರೈ ಆಗಿ ಟ್ರಂಚ್ ಬಂದುಬಿಡ್ಬೇಕು. ಟ್ರಂಚ್ ಬಂದಮೇಲೆ ಸುತ್ತ ಎಲ್ಲ 3 ಅಡಿ ಪಟ್ಟ ಮಾಡಿ ನಾನು ಭೂಮಿ ಹದ ಮಾಡಿದ್ದೀನಿ. 3 ಅಡಿ ಆದಮೇಲೆ ಪುನಃ 3 ಅಡಿ ಆದಮೇಲೆ ಏನು ಮಾಡಿದ್ದೀನಿ ಮತ್ತೆ ಅಂದರೆ, ಅದಕ್ಕೆ ಬೀಜ ಅರ್ಧ ಅಡಿಗೆ ಇದು ಬೇವಿನ ಹಿಂಡಿ, ಕಾಂಪ್ಲೆಕ್ಸು, ಜಿಂಜರ್ ಸ್ಪೆಷಲು ಎಲ್ಲ ಮಿಕ್ಸ್ ಮಾಡಿ ಅರ್ಧ ಅಡಿಗೆ ನಾನು ನೆಟ್ಕೊತಾ ಬಂದಿದ್ದೀನಿ. ನೆಟ್ಟಾದ್ಮೇಲೆ ಮೊಳಕೆ ಬಂದಾದ್ಮೇಲೆ ಅದಕ್ಕೆಲ್ಲ ಹುಲ್ಲು ಹಾಸಿದ್ದೀನಿ. ನೆಲ್ಲು ಹಾಸಿ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಆದಮೇಲೆ ಮೊಳಕೆ ಬಂದಾದ್ಮೇಲೆ ನಾವು ಎಲ್ಲ ಮೊಳಕೆ ಬಂದಾದ್ಮೇಲೆ ಕಳೆ ಔಷಧಿ ಸ್ವಲ್ಪ ಸಿಂಪಡಿಸ್ತೀವಿ. ಕಳೆ ಔಷಧಿ ಏನು ಕಳೆ ಬರೋಕ್ಕೆ ಮೊದಲಾಗೆ. ಅದಾದ್ಮೇಲೆ ಮೊಳಕೆ ಬಂದಾದ್ಮೇಲೆ ಕಾಂಪ್ಲೆಕ್ಸು, ಫರ್ಟಿಲೈಸು, ಜಿಂಜರ್ ಸ್ಪೆಷಲು ಎಲ್ಲನ ಮತ್ತೆ ಕೊಟ್ಕೊ ಬಂದಿದ್ದೀವಿ. ನೀರು ಅಲ್ಲಲ್ಲೇ ತೇವಾಂಶ ಒಂದು ನೋಡ್ಕೊಂಡು ಭೂಮಿಗೆ 3 ದಿವ್ಸಕ್ಕೆ 4 ದಿವ್ಸಕ್ಕೆ 5 ದಿವ್ಸಕ್ಕೆ ತೇವಾಂಶ ನೋಡ್ಕೊಂಡು ನಾವು ಭೂಮಿ ನೀರು ಸ್ಪ್ರಿಂಕ್ಲರ್ ನೀರು ಕೊಟ್ಕೊಂಡು ಶುಂಠಿ ಇದು ಮಾಡ್ಕೊ ಬಂದಿದ್ದೀವಿ. ಸ್ವಲ್ಪ ಈಗ ಈ ಸತಿ ಪಿರೇಕಿಲೆ ಅಂತ ರೋಗ ಬಂದ್ಬಿಟ್ಟು ಸ್ವಲ್ಪ ಔಷಧಿ ಸಿಂಪಡಣೆ ಜಾಸ್ತಿ ತಕ್ಕದ್ದು. ಪಿರೇಕಿಲೆ ರೋಗ ಬಂದ್ಬಿಟ್ಟು ಅದರಿಂದ ಅಲ್ಲಲ್ಲೇ ನಾವು ನೋಡ್ಕೊತಾ ಇರ್ತೀವಿ. ನಮ್ಮ ಮನೆಯವರು ನಾವು ಹೆಚ್ಚಾಗಿ ನಮ್ಮ ಮನೆಯವರು ಪ್ರತಿಯೊಂದು ಗಿಡನೂ ಚೆಕ್ ಮಾಡಿ ದಿವಸ ಚೆಕ್ ಮಾಡ್ಬೇಕು. ಇದಕ್ಕೆ ಈ ಸತಿ ಪಿರೇಕಿಲೆ ರೋಗ ಬಂದ್ಬಿಟ್ಟು ಎಲ್ಲಿ ಅಟ್ಯಾಕ್ ಆದ್ರೆ ಬರ್ರಂತ ಎಲ್ಲದಕ್ಕೂ ಹರಡೋಯ್ತದೆ. ಅದ್ರಂಗೆ ನಾವು ಕ್ಲೀನಾಗಿ ನೋಡ್ಕೊಂಡು ಒಳ್ಳೆ ಉತ್ತಮವಾಗಿ ಬೆಳೆದಿದ್ದೀವಿ. ಹೋದ್ಸತ್ತಂತೂ ಒಳ್ಳೆ ಇಳುವರಿ ಬಂದಿತ್ತು. ಈ ಸತ್ತು ಚೆನ್ನಾಗದ, ಪರವಾಗಿಲ್ಲ. ಹೋದ್ಸತಿ ರೈಟ್ ಸಿಗ್ತಾನೆ ನಮಗೆ ಹಾಕಿದ ಬಂಡವಾಳ ಆಯಿತು. ಒಂದು ಎಕರೆಗೆ 5 ಲಕ್ಷ ಖರ್ಚು ಬಿದ್ದಿತ್ತು. ಒಂದು 10 ಲಕ್ಷ, ಒಂದು 9 ಲಕ್ಷ ಬಂಡವಾಳ ಬಿದ್ದಿತ್ತು. 9 ಲಕ್ಷ ಬಂಡವಾಳ ಎತ್ಕೊಂಡು ಹೋದ್ಸತಿ ಆದಾಯನೂ ಇಲ್ಲ, ನಷ್ಟನೂ ಇಲ್ಲ. ಈ ಸತಿ ನೋಡುವ ರೈಟು ಹೋದ್ಸತಿ 1200 ರೂಪಾಯಿ ಸಿಕ್ಕಿತ್ತು. ಈ ರೈಟ್ ಸಿಕ್ಕಿದ್ರೆ ಒಂದು 10-15 ಲಕ್ಷ ಲಾಭನೇ ಸಿಕ್ಕಿದ್ದು ನಮಗೆ. ಹಂಗಾಗಿ ಹೋದ್ಸತಿ ಲಾಭ ಮಾಡೋಕ್ಕಾಗಲಿಲ್ಲ. ಈ ಸತಿ ನೋಡುವ ರೈಟ್ ಐತೆ 3000 ಗಂಟ. ನಾವು ಹೋದ್ಸತಿ 1.5 ಎಕರೆಗೆ 750 ಮೂಟೆ, 60 kg 750 kg ಮೂಟೆ ಕೆಡಗಿದ್ದು. ಹಂಗಾಗಿ ಬಿತ್ತನೆಗೂ 1 ಎಕರೆ ಬಿತ್ತನೆಗೆ ನೆಡ್ಬೇಕಾದ್ರೆ 25 ಮೂಟೆ ಬೇಕು, 1500 kg ಬೇಕು ಬಿತ್ತನೆಗೆ. ಈ ಸತಿ ಹಾಕಿದ್ದೀವಿ, ಪರವಾಗಿಲ್ಲ. ರೈಟ್ ಸಿಕ್ಕರೆ ಭಗವಂತ ಏನು ಮಾಡ್ತಾರೆ ನೋಡುವ. ಈಗ ಅಂತೂ ಲಾಸ್ ಏನು ಆಗಲ್ಲ, ಮಾಡ್ತಾ ಇರಬೇಕು ವ್ಯವಸಾಯ. ರೈಟ್ ಆಗೋದು ಬಿಡೋದು ಭಗವಂತ ಬಿಟ್ಟದ್ದು. ನಾವು ಒಂದು ನಂಬಿಕೆಯಿಂದ ಮಾಡ್ತಾ ಇರಬೇಕು. 3 ದಿವ್ಸಕ್ಕೂ ಬಂದು ಎಲ್ಲನ ಸ್ಪ್ರಿಂಕ್ಲೇರು ಸ್ಪ್ರೇ ನೀರು ಕಟ್ಟೋದು ಎಲ್ಲನ ಸ್ಪ್ರಿಂಕ್ಲೇರಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ನಮಗಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ನೋಡ್ಕೊತಾರೆ ನೀಟಾಗಿ. ಬಂದು ಎಲ್ಲಿ ರೋಗ ಆಗಿದೆ ಏನು ಅಂತ ಈ ಥರದ್ದು ಏನು ಉದ್ದೇಶ ಅಂದರೆ, ಕ್ಲೀನಾಗೆ ದಿವಸ ತೋಟಕ್ಕೆ ಬರಬೇಕು, ದಿವಸ ಚೆಕ್ ಮಾಡಬೇಕು. ಪ್ರತಿ ಗಿಡ ಏನಾರ ಕೊಳೆ ರೋಗ ಕಂಡಿದ್ದೆ ಏನು ಅಂತ. ಅಲ್ಲೇ ಕೊಳೆ ರೋಗ ಕಂಡ್ರೆ ಸುಣ್ಣ ಬ್ಲೀಚಿಂಗ್ ಹಾಕಿದ್ರೆ ಅವಾಯ್ಡ್ ಆಯ್ತದೆ. ಸ್ವಲ್ಪ ಅದಕ್ಕೆ ಮೆಡಿಸನ್ ಹಾಕೊಂಡು ಇದು ಮಾಡಿದ್ರೆ ಅವಾಯ್ಡ್ ಆಯ್ತದೆ. ಇದೇನಿಲ್ಲ, ನಮ್ದೇನು ಕೊಳೆ ರೋಗ ಏನೂ ಬರಲಿಲ್ಲ. ಪಿರೇಕಿಲೆ ರೋಗ ಆದಷ್ಟು ಕಂಟ್ರೋಲ್ ಮಾಡಿ ಯಾವುದು ಕಾರಣಕ್ಕೂ ಬರಲಿಲ್ಲ. ಈಗ ನಮ್ಮದು 8 ತಿಂಗಳಾಯಿತು. 8 ತಿಂಗಳು ಇನ್ನೇನು ಬಿಳಿ ಸ್ಟೇಜ್ ಬರ್ತದೆ. ಎಲ್ಲ ಹಣ್ಣಾಗಿ ಈ ಥರ ಬೀಳ್ತಾ ಇದೆ. ಹಣ್ಣು ಬಂದು ಇಲ್ಲಿ ಎಲ್ಲ ಬೀಳ್ತಾ ಇದೆ. ಹಣ್ಣು ಈ ಥರ ಹಣ್ಣಾಗಿ ಗೊಂಡೆ ಎಲ್ಲ ಹಣ್ಣಾಗಿ ಬೀಳ್ತಾ ಇದೆ. ಪರವಾಗಿಲ್ಲ, ನಮಗೇನು ತೊಂದರೆ ಏನಿಲ್ಲ. ಶುಂಠಿ ಬೀಜ ಬೇಕಾದ್ರೆ
ನನ್ನ ನಂಬರ್ 9902062930 ಪುಟ್ಲಿಂಗೇಗೌಡ ಅಂದ್ಬಿಟ್ಟು SL ಪುಟ್ಲಿಂಗೇಗೌಡ ಅಂದ್ಬಿಟ್ಟು ಸಾವಂದಿಪುರ ಗ್ರಾಮ, ಹಲಗೂರು ಹೋಗ್ಲಿ ಲಾಸ್ಟ್ ಬಾರ್ಡ್ರು ಮಳವಳ್ಳಿ ತಾಲೂಕು ಲಾಸ್ಟ್ ಬಾರ್ಡ್ರು. ಹಂಗಾಗಿ ಶುಂಠಿ ಬೀಜ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಪುಟ್ಲಿಂಗೇಗೌಡ, ನಮಸ್ಕಾರ. ಯಜಮಾನ್ರೆ, ಇವಾಗ ನೀವು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿರುವಂತದ್ದೆಲ್ಲ ಮಾಹಿತಿಗಳನ್ನ ನೀವು ಕೊಟ್ಟಿದ್ದೀರಿ. ಓಕೆ. ಈಗ ಕೆಲವೊಂದು ಡೌಟ್ಗಳಿದೆ, ನೀವು ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಹೇಳಿ, ಮಾಡೋಣ. ಈಗ ಇದು ಶುಂಠಿ ಅನ್ನೋದ್ ಬಗ್ಗೆ ನಾನು ಕೇಳ್ಪಟ್ಟೆ, ನೀವು ಹೇಳಿದ್ರಿ ಒಳ್ಳೆ ಆದಾಯ ಮಾಡ್ಬೋದು ಹಾಗೆ ಅಂತಲೇ ಹೇಳಿದ್ರಿ. ಈಗ ನಮ್ಮ ಹತ್ರನು 1 ಎಕರೆ ಜಮೀನಿದೆ. ಈಗ ಆ ಒಂದು ಜಮೀನಿಗೆ ನಾವು ಮೊದಲನೇದಾಗಿ ಏನೇನೆಲ್ಲ ಮಾಡ್ಬೇಕಾಗುತ್ತೆ? ಮೊದಲನೇದಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಭೂಮಿ ಎಲ್ಲಾನ ಕ್ಲೀನ್ ಮಾಡ್ಕೋಬೇಕು. ಕಲ್ಲಿದ್ರ ಅದೇ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಒಂದು 5 ಎಕರೆ ನೇಗ್ಲಲ್ಲಿ ಇಲ್ಲ JCB 5 ಎಕರೆ ನೇಗ್ಲ ಚಂದಾಗ ಭೂಮಿ ಉತ್ತು ಹದ ಮಾಡ್ಬೇಕು. ಹದ ಮಾಡಾದ್ಮೇಲೆ ನೀವೇನು ಒಳ್ಳೆ ಬೀಜ ಖರೀದಿ ಮಾಡಿ ಆ ಬೀಜವ ಔಷಧಿ ಹಚ್ಚಿ ಅದ ಒಂದು 15 ದಿವಸ ನೀರಲ್ಲಿ ಹಚ್ಚಿ ಸೇಕರಣೆ ಮಾಡಿ ನೆಳ್ಳಿ ಜಾಗದಲ್ಲಿ ಗರಿ ಹಾಕಿ ಸೀಟ್ ಅಡಿಲೋ ಎಲ್ಲ ನೆಳ್ಳಿರೋ ಜಾಗದಲ್ಲಿ ಗರಿ ಹಾಕಿ ಮುಚ್ಚಬೇಕು. ಒಂದು 15-20 ದಿವಸ ಬಿಡ್ಬೇಕು. ಅಷ್ಟೊತ್ತಿಗೆ ಈ ಭೂಮಿ ಎಲ್ಲ ನೀವು ಹದ ಮಾಡ್ಕೋಬೇಕು. ಮೊಳಕೆ ಟೈಪ್ ಬರ್ತದೆ. ಬಂದಾದ್ಮೇಲೆ ನೀವ್ ಏನ್ ಮಾಡ್ಬೇಕು, ಭೂಮಿ ಎಲ್ಲಾನ ಮತ್ತೆ ಉತ್ತು ಹದ ಮಾಡ್ಕೊಂಡಾದ್ಮೇಲೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಎರಡು ನಾವು ಮಾಡೋದು, ಎರಡು ಮಿಕ್ಸ್ ಮಾಡಿ ಆ ಲಾಟ್ ಹಾಕ್ಬಿಡೋದು. ಲಾಟ್ ಆದ್ಮೇಲೆ ಅದ ಚಂದ ಮಿಕ್ಸ್ ಆಡಾದ್ಮೇಲೆ ಚಂದಾಗ ಒಂದು 1 ತಿಂಗಳು ಅಂತಲೇ ನಾನು ಲಾಟ್ ಹಾಕ್ತೀನಿ. ಅದೆಲ್ಲ ಲಾಟ್ ಆದ್ಮೇಲೆ ಏನ್ ಮಾಡೋದು, ಎಲ್ಲ ಹೊಡೆದಾದ್ಮೇಲೆ ಹೊಲಕ್ಕೆ ತಂದು ನಾವೇನು ಉತ್ತಾದ ಮಾಡಿದ್ರೆ ಅದು ಸ್ಪ್ರೆಡ್ ಮಾಡಿ ಚಂದಾಗಿ ಉಳಿಸಿ ಭೂಮಿಯ ಅದೊಂದು 20 ದಿವಸ ಬಿಸಿಲು ಕಾಯಿಸೋದು. ಒಂದು 20 ದಿವಸ ಕಾವು ಕಾದಾದ್ಮೇಲೆ ಅಷ್ಟೊತ್ತೇ ನಾವು ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗಿರ್ತದೆ. ಮಾರ್ಚ್ ಏಪ್ರಿಲ್ ಅಲ್ಲೇ ನೆಡಬೇಕು. ಮಾರ್ಚ್ ಏಪ್ರಿಲ್ ಅಲ್ಲಿ ನೆಟ್ರೆ ಒಳ್ಳೆ ಇಳುವರಿ ಬರ್ತದೆ. ರೋಗ ಬೇಡಾಗೋಕೆ ಮಳೆ ಗಿಳೆ ಅಷ್ಟೊತ್ತಿಗೆ ಕಂಟ್ರೋಲ್ ಆಯ್ತದೆ. ಆಮೇಲೆ ನಾವು ಉತ್ತಾದ ಮಾಡಾದ್ಮೇಲೆ ಬೇವಿನ ಹಿಂಡಿ, ಜಿಂಜರ್ ಸ್ಪೆಷಲು 10-26 DAP ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅರ್ಧ ಅಡಿಗೆ 3 ಅಡಿ ಫಸ್ಟ್ ಎಲ್ಲಾನ ಟ್ರಂಚ್ ಮಾಡಿಸ್ಬಿಡ್ಬೇಕು. JCB ಎಲ್ಲಾನ ಹೊರಗಡೆ ಯಾವ ರೀತಿ ಇರುತ್ತೆ? ಒಂದ್ ಅಡಿ ನೋಡಿ ಈ ತರ ಇರ್ತದೆ. 1.5 ಅಡಿ ನಾಟಿಗೆ ಟ್ರಂಚ್ ಹೊಡಿಸ್ಬಿಟ್ರೆ, ಇದು ಟ್ರಂಚ್ ಎಂತಕ್ಕೆ ಅಂದ್ರೆ ಇದು ಟ್ರಂಚ್ ಮಾಡಿಸ್ಬೇಕು. ಸುತ್ತ ಮಧ್ಯದಲ್ಲಿ ಒಂದು ಟ್ರಂಚ್ ಮಾಡಿಸಿದೀನಿ ನಾನು. ಈ ತರ ಇದೇನಾಯ್ತದೆ, ನೀರು ಎಷ್ಟೇ ಮಳೆ ಹೋದ್ರು ನೀರು ಬಂದು ಕಂಟ್ರೋಲ್ ಆಗಿ ಹೊರಗಡೆ ಹೋಯ್ತದೆ ಇದು ಈ ತರ. ಅದಾದ್ಮೇಲೆ ಭೂಮಿ ಎಲ್ಲ ಹದ ಮಾಡಿದ್ಮೇಲೆ ಗೊಬ್ಬರ ಎಲ್ಲ ಎರಚಿ 20 ದಿವಸ ಎಲ್ಲ ಇದ್ ಮಾಡಾದ್ಮೇಲೆ 3 ಅಡಿಗೆ ನಾವು ಕೂಪರಲ್ಲೇ ಹೊಡೆದಿದ್ದೀವಿ. ನೇಗ್ಲೆಲೆ 2 ಎಕರೆ ನೇಗ್ಲೆಲೆ 3 ಅಡಿ ಕರೆಕ್ಟಾಗಿ ಪಟ ಮಾಡ್ಬಿಟ್ಟು ನಾವು ಈ ತರ 3 ಅಡಿಗೆ ಪಟ ಮಾಡಿದೀವಿ. ಈ ತರ ನೋಡಿ, ಈ ತರ 3 ಅಡಿ ಪಟ ಮಾಡಾದ್ಮೇಲೆ ಕೂಪರ್ ನೇಗ್ಲೆಲ್ಲಿ ಹೊಡ್ಸ್ಬಿಟ್ಟು ನಾವು ಈಗ ಅರ್ಧ ಅಡಿಗೆ ಬೀಜವ ಅವೆಲ್ಲ ಮಿಕ್ಸ್, ಬೇವಿನ ಹಿಂಡಿ, ಫರ್ಟಿಲೈಸರ್ ಎಲ್ಲ ಮಿಕ್ಸ್ ಮಾಡಿರೋದು ಆ ಗುನ್ನಕ್ಕೆ ಹಾಕೊಂಡು ನಾವು ಬೀಜ ನೆಡ್ತೀವಿ. ಅದು ಹಾಕೊಂಡು ನಾವು ಬೀಜಕ್ಕೆ ಹಾಕೊಂಡಾದ್ಮೇಲೆ ಅದ್ರ ಮೇಲೆ ಬೀಜ ಹಾಕಾದ್ಮೇಲೆ ಮತ್ತೆ ಏನ್ ಮಾಡೋದು, ಗುದ್ಲಿಲಿ ಅದ ಮುಚ್ಚಿಸಿದೀನಿ ಲೇಬರ್ ಕೈಲಿ. ಬೀಜ ಹಾಕದ ಲೇಬರ್ ಬಿಟ್ಟು ಗುದ್ಲಿಲಿ ಮುಚ್ಚಿಸಾದ್ಮೇಲೆ ಅದಕ್ಕೆ ನೆಲ್ಲೂಲಲ್ಲಿ ಎಲ್ಲ ಫುಲ್ ಪ್ಯಾಕ್ ಮಾಡೋದು ಆ ಬೀಜಕ್ಕೆ ಪಟಕ್ಕೆ. ಪುನಃ ನೆಲ್ಲೂಲ್ಗೆ ಲೇಬರ್ ಕೈಲಿ ಗುದ್ಲಿಲಿ ಎತ್ತಾಕ್ಸೋದು. ನೆಲ್ಲುಲ್ಲು ಗಾಳಿ ಬರ್ತಗೆ ಎಲ್ಲ ಜಗ್ಗು ಕಿಲ್ದಂಗೆ ಪುನಃ ಗುದ್ಲಿ ಮಣ್ಣಿದಾಯ ಹಾಕ್ಸಿ ಕ್ಲೀನ್ ಮಾಡಿ ನೀರ ಸಂಪೂರ್ಣವಾಗಿ 3 ದಿವ್ಸಕ್ಕೂ ನೀರು ಕಟ್ಟೋದು. ಸ್ಪ್ರಿಂಕ್ಲೇರ್ ಎಲ್ಲ ನೀರು ಕಟ್ಟಾದ್ಮೇಲೆ ನಾವು ಮೊಳೆ ಬರೋ ಗಂಟ, ಮೊಳೆ ಬಂದಾದ್ಮೇಲೆ ಅದಕ್ಕೆ ಫರ್ಟಿಲೈಸರು, ಜಿಂಜರ್ ಸ್ಪೆಷಲು ಎಲ್ಲ ಸ್ವಲ್ಪ ಕೊಡೋದು. ಕೊಟ್ಟಾದ್ಮೇಲೆ ಮತ್ತೆ 1-2 ತಿಂಗಳಾದ್ಮೇಲೆ ಮತ್ತೆ ಕಾಂಪ್ಲೆಕ್ಸ್ ಜಿಂಜರ್ ಸ್ಪೆಷಲ್ ಕೊಡೋದು. ಪುನಃ 3 ತಿಂಗಳು ಆಯ್ತು. 3 ತಿಂಗಳಾದ್ಮೇಲೆ ಪುನಃ ಒಂದು 6ನೇ ತಿಂಗಳಿಗೂ ಜಿಂಜರ್ ಸ್ಪೆಷಲು ಇವೆಲ್ಲ ಕೊಡೋದು. ಜಿಂಜರ್ ಸ್ಪೆಷಲು, ಫರ್ಟಿಲೈಸರು ಕೊಡೋದು. ಈಗ ನಾವು ಮಣ್ಣೆಲ್ಲ ಹದ ಮಾಡ್ಕೊಂಡಿದೀವಿ. ನೀವ್ ಹೇಳ್ದಂಗೆ ಈಗ ನಮ್ದು 1 ಎಕರೆ ಜಮೀನ್ ಅಂತಂದ್ವಿ, ಅದಕ್ಕೆ ಮಣ್ಣೆಲ್ಲ ಹದ ಮಾಡ್ಕೋಬೇಕು, ಸ್ವಲ್ಪ ಮಣ್ಣು ಕಾಯಕ್ ಬಿಡ್ಬೇಕು ಅಂತ ಹೇಳಿದ್ರಿ. ಕಾಯ್ಬೇಕು ಬಿಸ್ಲಿಗೆ ಅಂತ ಹೇಳಿದ್ರಿ. ಅದಾದ್ಮೇಲೆ ಈಗ ನೀವು ಬೀಜ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಾವು ಯಾವ ಬೀಜ ಸೆಲೆಕ್ಟ್ ಮಾಡ್ಕೊಂಡ್ರೆ ಅನುಕೂಲ? ನಾವು ಕೊಳೆ ರೋಗ, ಈ ಪಿರೆಕೆಲೆ ರೋಗ ಏನು ಬರ್ದೇ ತೋಟ ನೋಡ್ಕೊಂಡಿದ್ದು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅನುಕೂಲ. ಅದ್ರಲ್ಲಿ ನಾವು ಯಾವ ತಳಿ ಬೀಜ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆ? ನಾವು ಮಾರನು, ರಿಗೋಡಿಯಾ, ಹಿಮಾಲಯ ಅಂತ 3 ಐತೆ. ನಮ್ ಮಾರನ್ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ರೋಗಕ್ಕೆ ಅವಾಯ್ಡ್ ಆಯ್ತದೆ. ರೋಗಕ್ಕೆ ಅವಾಯ್ಡ್ ಆಗುತ್ತೆ. ಈಗ ಈ ಒಂದು 3 ತಳಿನಲ್ಲಿ ಹೆಚ್ಚಿನದಾಗಿ ಯಾವ್ದಕ್ಕೆ ಡಿಮ್ಯಾಂಡ್ ಇದೆ? ಮಾರನು ಡಿಮ್ಯಾಂಡ್ ಐತೆ.
ಅದು ಸ್ವಲ್ಪ ರೋಗ ಅವಾಯ್ಡ್ ಆಯ್ತದೆ, ಬೆಳಕ್ ಈಸಿ ಸ್ವಲ್ಪ ನಮ್ಗೆಲ್ಲ ಈ ಕಡೆ ರೈತರಿಗೆಲ್ಲ. ಏನ್ ವಿಶೇಷತೆ ಅಂತಂದ್ರೆ ಏನು ಮಾರನಲ್ಲಿ? ವಿಶೇಷತೆ ಏನಿಲ್ಲ, ಸ್ವಲ್ಪ ರೋಗ ಅವಾಯ್ಡ್ ಆಯ್ತದೆ ಅಂತ, ಅವಕ್ಕಿಂತ ಹೆಚ್ಚಾಗಿ ರೋಗ ಜಾಸ್ತಿ ಇದಕ್ಕೆ ಸ್ಪ್ರೆಡ್ ಆಗಲ್ಲ, ಅವಾಯ್ಡ್ ಆಯ್ತದೆ ಅಂತ ಸ್ವಲ್ಪ ಸಾಕು ಮಟ್ಟಿಗೆ. ಇದಕ್ಕೇನಾದ್ರು ಬೆಲೆ ಏನಾದ್ರು ಜಾಸ್ತಿ ಇದೆಯಾ? ಏನಿಲ್ಲ, ಮತ್ತೆ ಬೇರೆ ಶುಂಠಿಗಿಂತ ಸ್ವಲ್ಪ ಕಮ್ಮಿ ಇರ್ತದೆ ಅಂತ, ಒಂದು 50 ರೂಪಾಯಿ. ಆದ್ರೆ ರೋಗ ಅವಾಯ್ಡ್ ಆಯ್ತದೆ ಇದ್ರಲ್ಲಿ ಅಂತ ಅಷ್ಟೇನಿಲ್ಲ. ಈಗ ಅದು ನೋಡೋದಕ್ಕೆ, ಈಗ ಶುಂಠಿ ನಾವು ನೋಡ್ತೀವಲ್ಲ, ಈಗ ಮಾರನ್ನು ಈಗೆಲ್ಲ ಕೆಲವೊಂದು ಒಂದ್ 3 ತಳಿ ಹೇಳಿದ್ರೆ ಅದ್ ನೋಡಕ್ ಹೆಂಗ್ ಕಾಣುತ್ತೆ? ಈಗ ನಾವು ಮಾರನ್ನೇ ಅಂತ ಹೆಂಗ್ ಗೊತ್ತಾಗುತ್ತೆ? ಮಾರನೆ ಅಂತ ಅಂದ್ರೆ ಸ್ವಲ್ಪ ಅದು ಬೇರು ಜಾಸ್ತಿ ಕೊಡ್ತದೆ, ಬೇರೆ ಜಾಸ್ತಿ ಕೊಡುತ್ತೆ. ಅವೆಲ್ಲ ಬೇರೆ ಜಾಸ್ತಿ ಕೊಡಲ್ಲ, ಇದು ಬೇರೆ ಜಾಸ್ತಿ ಕೊಡ್ತದೆ. ಇವಾಗ ಶುಂಠಿನೂ ಸೆಲೆಕ್ಟ್ ಮಾಡಿದ್ರೆ, ಇವಾಗ ಮಾರನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಈಗ 1 ಎಕರೆಗೆ ನಾನು ಎಷ್ಟು ಮೂಟೆ ಬೇಕಾಗುತ್ತೆ ಮತ್ತೆ ಎಷ್ಟು ಕೆಜಿ ಬೇಕಾಗುತ್ತೆ? 25ರಿಂದ ಒಂದು 26 ಮೂಟೆ 27 ಮೂಟೆ ಡಿಪೆಂಡ್ ನಾವು ಇದೆ ಹೆಂಗ್ ಮಾಡ್ತೀವಿ ಪಟ ಆತರ. ಒಂದು 1,500 ಕೆಜಿಯಿಂದ 1,600 ಕೆಜಿ ಬೇಕು. ಎಷ್ಟು 1,500 ಕೆಜಿ ಬೇಕಾಗುತ್ತೆ? 1,500ದಿಂದ 1,600 ಕೆಜಿ ಬೇಕು. 25 ಮೂಟೆಯಿಂದ ಒಂದು 27-28 ಮೂಟೆ ಒಳಗೆ ಬೇಕು. 26ರಿಂದ 27 ಮೂಟೆ ಬೇಕಾಗುತ್ತೆ. ಈಗ ನಾವು ಬೀಜನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಬೀಜನ ತಗೊಂಡ್ ಬಂದಿದ್ದೀವಿ. ಅದಾದ ನಂತರ ನೆಡ್ಬೇಕು ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ನೆಡ್ಬೇಕಾಗುತ್ತೆ? ಸಾಲಿಂದ ಸಾಲಿಗೆ ಎಷ್ಟು, ಮತ್ತೆ ಗಿಡದಿಂದ ಗಿಡಕ್ಕೆ, ಆ ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ ಕೊಟ್ಟು ನೆಡ್ಬೇಕಾಗುತ್ತೆ? ಸಾಲಿಂದ ಸಾಲು ಅಂದ್ರೆ 3 ಅಡಿ ಮಾಡಬೇಕು, 3 ಅಡಿ ಟ್ರಂಚ್. ಗಿಡದಿಂದ ಗಿಡ ಅಂದ್ರೆ ಒಂದು ಅರ್ಧ, ಬೀಜದಿಂದ ಬೀಜ ಅರ್ಧ ಅಡಿ. ಸ್ವಲ್ಪ ತೋರಿಸಬಹುದಾ ನೀವು? 3 ಅಡಿ ಅಂದ್ರೆ ಹೇಗೆ? ಯಾವ ರೀತಿ? ಅರ್ಧ ಅಡಿ ಅಂದ್ರೆ ಹೇಗೆ? ನೋಡಿ, 3 ಈ ಸಾಲದಿಂದ ಈ ಸಾಲಿಗೆ 3 ಅಡಿ ಐತೆ. ಯಾವ ಸಾಲಿಂದ? ಈ ನೋಡಿ, ಇಲ್ಲಿಂದ ಈ ಪಟದಿಂದ. ಈಗ ಇದಲ್ವಾ ಇದು ಸಾಲಿಂದ ಸಾಲ? ಇದು ಈ ಸಾಲಿಂದ ಈ ಸಾಲಿ 3 ಅಡಿ ಐತೆ. ಆ ಕಡೆಯಿಂದ ಆ ಕಡೆಯಿಂದ 3 ಅಡಿ ಐತೆ. ಈಗ ಗಿಡದಿಂದ ಗಿಡಕ್ಕಾದ್ರೆ ಗಿಡ ಅರ್ಧ ಅಡಿ ನೋಡಿ, ಅರ್ಧ ಅಡಿ. ಇಲ್ಲಿ ನೋಡಿ, ಇಲ್ಲಿ ಇಡೀರಿ, ಅರ್ಧ ಅಡಿ ಚೂರು ಹೆಚ್ಚಿಗೆ ಅರ್ಧ ಅಡಿ, ಮುಕ್ಕಾಲ್ ಅಡಿ, ಹಿಂಗ ವೇರಿಯೇಷನ್ ಹೊಡ್ಕೊಯ್ತಾ ಇರ್ತಾರೆ. ಒಟ್ನಲ್ಲಿ ಸಾಲಿಂದ ಸಾಲಿಗೆ ಎಷ್ಟು ಅಡಿ ಅಂತ ಹೇಳಿದ್ರಿ? 3 ಅಡಿ. 3 ಅಡಿ. ಗಿಡದಿಂದ ಗಿಡಕ್ಕಾದ್ರೆ ಅರ್ಧ ಅಡಿ, ಮುಕ್ಕಾಲ್ ಅಡಿ, ಒಂದೊಂದು ಅಡಿನೂ ಬರುತ್ತೆ. ಗುನ್ನ ಹೊಡೋರು ರೈತ ಕೆಲಸಗಾರರು ಹೆಂಗ್ ಮಾಡ್ತಾರೆ ಹಂಗೆ ಒಂಚೂರು ಹೆಚ್ಚು ಕಡಿಮೆ ಡಿಪೆಂಡ್ ಆಗ್ತದೆ. ಇದಕ್ಕೇನಾದ್ರು ಡ್ರಿಪ್ ಪೈಪ್ ಹಾಕ್ಬೇಕಾ? ಯಾವ ರೀತಿ ನೀರ್ ಹೆಂಗ್ ಕೊಡೋದು? ಎಲ್ಲಾನೇ ಡ್ರಿಪ್ ಪೈಪ್, ಎಲ್ಲಾನೇ ನೋಡಿಲಿ, ಎಲ್ಲ ಸ್ಪ್ರಿಂಕ್ಲರ್ ಪೈಪ್ಗಳು 13 ಅಡಿ 13 ಅಡಿಗೆ PUC ಪೈಪ್ ಇಲ್ಲಿ ಮಾಡಿದೀನಿ. ಇಲ್ಲಿ 13 ಅಡಿಗೆ ಅಂದ್ರೆ ಚೌಕಾಕಾರವಾಗಿ ಹಾಕಿರ್ತೀರಾ? ಚೌಕಾಕಾರಾಗ ಹಾಕಿದೀನಿ ನೋಡ್ರಿ. ಇಲ್ಲಿ ಈಗ 13 ಅಡಿ 13 ಇದು. ಇದೊಂದು ಈಗ ಇಲ್ಲೊಂದು ಹಾಕಿದ್ರಿ ಅಂತ? ಇಲ್ಲೊಂದು ನೋಡಿ, ಅಲ್ಲೊಂದು, ಆ ಕಡೆ ಒಂದು 13 ಅಡಿ ಆಯ್ತು. ಇಲ್ಲೊಂದು ಸ್ವಲ್ಪ 13 ಅಡಿ 12 ಅಡಿ ಡಿಫ್ರೆಂಟ್ ತೋರಿಸ್ಬಿಡಿ ಕರೆಕ್ಟ್ ಆಗಿ ನೋಡಿ. ಇದೊಂದು ಇಲ್ಲೊಂದು ನೆಟ್ಟಿದ್ರೆ, ಇದೊಂದು ಅದಾದ್ಮೇಲೆ ಅಲ್ಲೊಂದು 13 ಅಡಿ ಅಲ್ಲೊಂದು ಹಾಕಿದೀನಿ. ಮತ್ತೆ ಆ ಕಡೆ ಬಂತು ಅಂದ್ರೆ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ನೀಟಾಗಿ ಕಾಣ್ತದೆ. ಮುಂದಕ್ಕೆ ಬರಿಬೇಕು, ಈ ತರ ಹಾಕಿದೀನಿ. ಯಾಕಂದ್ರೆ ಈಗ ನಾವು ಒಂದು ಹೊಸ್ತಾಗಿ ಮಾಡ್ತೀವಿ ಅಂತಂದ್ರೆ ಮತ್ತೆ ಡೌಟ್ ಆಗೋದ್ ಬೇಡ ಅಂತ. 13 ನೋಡಿ, ಇದೊಂದು ಅಲ್ಲಿಗೆ 13 ಅಡಿ, 13 ಅಡಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 13 ಅಡಿ, ಮತ್ತೆ ಈ ಕಡೆ 13 ಅಡಿ, 13 ಅಡಿ 12 ಅಡಿ. ಹೆಂಗೆ ನೀರು ಏನಾರ ಸ್ವಲ್ಪ ಇಲ್ಲಿ ತೆಂಗು ಸಸಿ ಅದಲ್ಲ, ಡಿಫ್ರೆಂಟ್ ಸ್ಕ್ವೇರ್ ಟೈಪ್ ಚೌಕಾಕಾರವಾಗಿ ಮಾಡ್ಕೊಂಡಿದ್ರಿ. ಅಲ್ಲಿ ನೀಟಾಗಿ ಇನ್ನೊಂದು ಹೊಲದಲ್ಲಿ ನೀಟಾಗಿ ಅಲ್ಲಿ ಏನು ಸಸಿಗಳಿಲ್ಲ, ನೀಟಾಗಿ ಗೊತ್ತಾಯ್ತದೆ. ಇಲ್ಲ ಸ್ವಲ್ಪ ತೆಂಗು ಸಸಿ ಏರ್ಪೇರ್ ಆಯ್ತದೆ. ಪಟಾಣಿ ಅಲ್ಲಿ ಸ್ವಲ್ಪ ಏರ್ಪೇರ್, ಪಟಾಣಿ ಅಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ 1 ಅಡಿ 2 ಅಡಿ ಡಿಫ್ರೆಂಟ್ ಆಯ್ತು. ಈಗ ಸ್ಪ್ರಿಂಕ್ಲರ್ ಎಲ್ಲ ಮೊದ್ಲೇ ರೆಡಿ ಮಾಡ್ಕೋಬೇಕು, ಬೀಜ ಮೊದ್ಲೇ ರೆಡಿ ಮಾಡ್ಕೋಬೇಕು. ಸ್ಪ್ರಿಂಕ್ಲರ್ ಬೀಜ ಹಾಕೋ ಮೊದ್ಲೇ ರೆಡಿ ಮಾಡ್ಕೋಬೇಕು. ಭೂಮಿ ಉತ್ತ ಹಸ ಮಾಡಾದ್ಮೇಲೆ ಫಸ್ಟ್ ಹಸ ಮಾಡಿ ಗೊಬ್ಬರ ಗಿಬ್ಬರ ಎಲ್ಲ ಭೂಮಿ ಎಲ್ಲ ಕಾವಕಾಶ ಆದ್ಮೇಲೆ ಪಟ ಹೊಡೆದ್ಬಿಟ್ಟು ಆಮೇಲೆ ಸ್ಪ್ರಿಂಕ್ಲರ್ ಎಳಿಸ್ಬೇಕು. ಟ್ರಂಚು ಎಲ್ಲ ಹೊಡೆದ್ಬಿಟ್ಟು ಸ್ಪ್ರಿಂಕ್ಲರ್ ಎಳಿಸ್ಬೇಕು. ಓಕೆ. ಇವಾಗ ನೀವು ಸಾಲಿನ ಸಾಲಿಗೆ ಒಂದು 3 ಅಡಿ ಅಂತ ಹೇಳಿದ್ರೆ, 3 ಅಡಿಯಿಂದ ಗಿಡಕ್ಕೆ ಒಂದು ಅರ್ಧ ಅಡಿ, ಒಂದು ಮುಕ್ಕಾಲ್ ಅಡಿ. ಈಗ ಇಲ್ಲಿ ಟ್ರೆಂಚ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಇದನ್ನ ಎಷ್ಟು ಅಡಿ ಮಾಡ್ತೀರಿ? ಇದು ನಾವು ಒಂದ್ 1 ಅಡಿ ಬಕೆಟ್ ಅಲ್ಲಿ ಮಾಡಿಸ್ತೀವಿ, JCB. ನಾಟು ಒಂದೂವರೆ ಅಡಿ ತಗತೀವಿ. 1.5 ಅಡಿ. ಈಗ ಇಲ್ಲಿಂದ ಈ ದಿಬ್ಬದಿಂದ ಈಗ ಇಲ್ಲಿಂದ 1 ಅಡಿ ಬಕೆಟ್, ಅದು ನಾಟು 1.5 ಅಡಿ 2 ಅಡಿ ತೆಗಿಸ್ತೀವಿ. 2 ಅಡಿ ನಾಟು 1.5 ಅಡಿ ಅಷ್ಟೇ. ಯಾಕೆ ಹಂಗ್ ತೆಗ್ಸೋದಕ್ಕೆ? ಈ ನೀರೆಲ್ಲ ಮಳೆ ಊದು ಹೆಚ್ಚಿ ಮಳೆ ಏನ ಬಿದ್ರೆ ಅದೆಲ್ಲ ಟ್ರಂಚ್ ನೀರೆಲ್ಲ ಬಂದು ಇಲ್ಲಿ ಬಂದು ನೀರ್ ಜಾಸ್ತಿ ಆಗಕ್ಕಿಲ್ಲ. ನೀರ್ ಜಾಸ್ತಿ ಆದ್ರೆ ಕೊಳೆರಾಗ ಸ್ಟಾರ್ಟ್ ಆಗುತ್ತದೆ. ನೀರ್ ಜಾಸ್ತಿ ಒಂದ್ ದಿವ್ಸ ಹೊಡಿಬೇಕು, ಭೂಮಿ ಒಣಗಿಲ್ದಂಗ, ಸೊ ಆರ್ಸಕ್ಕಿಲ್ಲ. ಬಟ್ ಏನು ಅಂದ್ರೆ ನೀರು ನಿಂತು ಬಿಟ್ರೆ ಕೊಳೆ ರೋಗ ಸ್ಟಾರ್ಟ್ ಆಯ್ತದೆ. ಕೊಳೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇತ್ಮಿತವಾಗಿ ನೀರ್ ಕೊಡ್ಬೇಕು, ಇದು ಬಿದ್ದಾಗಿ ನೋಡ್ಕದೆ ಕೊಡ್ಬೇಕು. ಇದರಲ್ಲಿ ನಮ್ಮ ಮನೆಯವ್ರಂತೂ ಎಲ್ಲ ನೀಟಾಗಿ ಏನ್ ಗಿಡ ಬಂದಿರ್ತಾವಿಂದ ಪೈರು ಬಂದಿರ್ತಾವಿಂದ ಮಾತ್ರ ಇದು 6 ತಿಂಗಳು ನೀಟಾಗಿ ನೋಡ್ಕೋಬೇಕು. ಡೈಲಿ ಚೆಕ್ ಮಾಡ್ಬೇಕು, ಎಲ್ಲಿ ಪಿರಿಕೆಲೆ ರೋಗ ಬಂದಿದೆ, ಎಲ್ಲಿ ಕೊಳೆ ರೋಗ ಕಂಡಿದೆ. ಇದು ಬೇಗ ವೈರಸ್ ಅಟ್ಯಾಕ್ ಆಯ್ತದೆ ಬೇಗ ಚೆಕ್ ಇದು. ಆದ್ರಿಂದ ನಮ್ಮ ಮನೆಯವರು ನಮ್ಗಿಂತ ಹೆಚ್ಚಾಗ ನಮ್ಮ ಮನೆಯವರು ನೀರು ನೋಡ್ಕೋರು ಅವ್ರೆ, ಈ ರೋಗದ್ದು ಎಲ್ಲ ನೋಡ್ಕೊರೋ ಅವ್ರೆ. ನಮ್ಗಿಂತ ಚೆನ್ನಾಗಿ ಅನುಭವ ಅದ, ಚೆನ್ನಾಗ್ ಮಾಡ್ತಾರ ಅವ್ರು. ನಾನು ಬರ್ತೀನಿ ಅವ್ರ ಜೊತೆಲಿ.
ಅವರೆಲ್ಲ ನೀಟಾಗಿ ಚೆಕ್ ಮಾಡ್ತಾರೆ. ಈಗ ಭೂಮಿ ಆದ ಮಾಡಿದ್ಮೇಲೆ ನಾವು ಪೈಪ್ ಸಿಸ್ಟಮ್ ಮೊದಲು ಮಾಡ್ಕೋಬೇಕು. ಅದಾದ್ಮೇಲೆ ಬೀಜ ನೆಡ್ಬೇಕು. ಬೀಜ ಆದ ನಂತರ ನೀರ್ ಎಷ್ಟು ದಿನ ಕೊಡ್ಬೇಕಾಗುತ್ತೆ? 4 ದಿವಸ 5 ದಿವಸ ಭೂಮಿ ತೇವಾಂಶ ನೋಡ್ಕೊಂಡು, ಭೂಮಿ ಹೆಂಗಿದೆ ತೇವಾಂಶ ನೀರ್ ಕೊಡೋ ಅವಶ್ಯಕತೆ ಇಲ್ಲ. ಅದು ನೋಡ್ಕೊಂಡು ಹೇಗಿದೆ ಅಂತ ಮಳೆ ಕೊಡ್ಬೇಕಾಗುತ್ತೆ. ಇದೆಲ್ಲ ನೋಡ್ಕೊ ಕೊಡೋದು. ಈಗ ನಾವು ಗಿಡ ಎಲ್ಲ ಅದು ನೆಟ್ಟಿದ್ವಿ, ಬೀಜ ನೆಟ್ಟಿದ್ವಿ, ಅದು ಕಾವು ಸ್ಟಾರ್ಟ್ ಆಯ್ತು. ಅದಾದ ನಂತರ ಏನೇನೆಲ್ಲ ನಾವು ಅದಕ್ಕೆ ಪೋಷಣೆ ಮಾಡ್ಬೇಕು, ಏನೇನೆಲ್ಲ ಅದು ನಾವು ನೋಡ್ಬೇಕು? ಬೀಜ ನೆಟ್ಟಾದ್ಮೇಲೆ ನೆಲ್ಲುಲ್ಲು ಹಾಕ್ತಿವಿ. ನಾವು ಕಬ್ಬನ್ ತರ್ಗು ಹಾಕ್ಬೋದು, ಎಲ್ಲಿಗೆ ಹಾಕ್ತಿರಿ? ಎಲ್ಲ ಬೀಜದ ಮೇಲೆ ಎಲ್ಲ ನಾವು ಅದು ಒಣಗೋಕಿಲ್ಲ, ಅದು ಆ ತರ ಹಾಕ್ತಿವಿ. ಅದು ಚೆನ್ನಾಗ್ ಮೊಳೆ ಬರ್ತದೆ. ಅದ್ ಹಾಕದ್ಮೇಲೆ ಆ ಬೆಡ್ ಮಾಡ್ಕತೀವಲ್ಲ ನಾವು 3 ಅಡಿ ಬೆಡ್ಗೆ, ಆ ಬೆಡ್ಗೆ ಹಾಕ್ತಿವಿ. ಬೆಡ್ಗೆ ಹಾಕ್ಬಿಡ್ತೀರಿ? ಹಾಕಿದ ನಂತರ ಅವು ನೀಟಾಗಿ ಬರುತ್ತೆ. ಕಳೆ ಬಂದು ತಿಳಿಸಿ ಹಾಕ್ಬೇಕು. ಕಳೆ ಔಷಧಿ ಇನ್ನೇನು ಯೂಸ್ ಮಾಡಲ್ಲ. ಕಳೆ ಔಷಧಿ ಯೂಸ್ ಮಾಡಲ್ಲ, ಕಳೆನೇ ಕಿತ್ತಾಕ್ಬೇಕು. ಅಲ್ಲೆಲ್ಲ ತಿಳ್ತಾ ಇರ್ಬೇಕು. ಅದೇ ಮೇನು. ಕಳೆ ಎಡಗಿಸೋಕಿಲ್ಲ, ವೈರಸ್ ಅಟ್ಯಾಕ್ ಆಗಲ್ಲ. ಅಲ್ಲೇ ನೋಡಿ ತಿತ್ತಾಕಿದ್ವಿ. ಈಗ್ಲೂ ತಿಳ್ಸಾಕಿದೀವಿ ನೋಡಿ. ಎಂಡಿಂಗ್ ಇನ್ನೇನು ಬ್ಲೂ ಸ್ಟೇಜ್ ಬಂದಿದೆ, ಎಲ್ಲ ಕಳೆ ಎಲ್ಲ ತಿಳ್ಸಾಕಿದೀವಿ ನೋಡ್ರಿ. ಹಂಗೆ ನೋಡಿ. ಈಗ ಕಳೆ ಏನು ಇಟ್ಕೋಂಗಿಲ್ಲ. ಕಳೆ ಅಲ್ಲೆಲ್ಲ ಅಂದ್ರೆ ಸ್ವಲ್ಪ ನಮ್ಗೆ ಇಳುವರಿ ಕಡಿಮೆ. ಅಲ್ಲ ರೋಗ ಅಟ್ಯಾಕ್ ಆಗೋಯ್ತದೆ. ರೋಗ ಅಟ್ಯಾಕ್ ಇದೆಲ್ಲ ಬಿದ್ದು ನೋಡಿ. ಬಿಳಿ ಸ್ಟೇಜ್ ಬಂದಿದೆ ನೋಡ್ರಿ. ಇದೆಲ್ಲ ಬೀಳ್ತಾ ಸ್ಟೇಜ್ ಬಂದಿದೆ. 9 ತಿಂಗಳು 8 ತಿಂಗಳು ಆಯ್ತು. ಇನ್ನೊಂದ್ ತಿಂಗಳು ಎಲ್ಲ ಬಿದ್ದೋಯ್ತದೆ. 10 ತಿಂಗಳೊಳಗೆ ಬಿದ್ದೋಯ್ತದೆ. 10 ತಿಂಗಳು ಎಲ್ಲ ನೆಲ್ಲುಲ್ ಟೈಪ್ ಎಲ್ಲ ಕೆಳಗ್ ಬಿದ್ದೋಯ್ತದೆ. ಇದು ಎಷ್ಟು ತಿಂಗಳು ಬೆಳೆ ಅಣ್ಣ ಇದು? ಇದು ಕರೆಕ್ಟ್ ಆಗಿ 10 ತಿಂಗಳಿಗೆ ತಿಳುಕ್ ಸ್ಟಾರ್ಟ್ ಮಾಡ್ಬೋದು. 10 ತಿಂಗಳಿಗೆ ಅಮ್ಮಕ್ ಬೇಕಾದ್ರೆ ಇನ್ನೂ ಒಂದ್ 10 ತಿಂಗಳು ಆಚೆಗೆ ಇಡ್ಬೋದು. ಒಂದ್ 17-18 ತಿಂಗಳ ಗಂಟ್ಲೆ ಇಡ್ಬೋದು. ಆಮೇಲೆ ಮೇನ್ ಏನು ಅಂದ್ರೆ ಇದು ಅಲ್ಲಲ್ಲೇ ಮಣ್ಣು ಕೊಡ್ತಾ ಇರ್ಬೇಕು. ಇದು ಮ್ಯಾಕ್ ಬೆಳ್ಕ ಬರೋದು ಶುಂಠಿ. ನಾವ್ ಅಲ್ಲಲ್ಲೇ ಮಣ್ಣು ಕೊಡ್ತಾ ಇರ್ಬೇಕು. ಮಣ್ಣು ಕೊಟ್ಟಷ್ಟು ಶುಂಠಿ ಬೆಳಿತಾ ಇರುತ್ತೆ. ಮೇಲ್ ಮನೆ ಹರಡ್ತಾ ಇರ್ತದೆ. ನಾವ್ ಹಂಗಾಗಿ ಹಿಂಗ್ ಶುಂಠಿ ಕಾಣಕ್ಕಿಲ್ಲ. ಹಿಂಗೆ ನೋಡ್ರಿ, ಇಲ್ಲಿ ಶುಂಠಿ ಕಾಣ್ತಾ ಇದೆ. ಇಲ್ಲ ಅಲ್ಲ ನೋಡ್ರಿ, ಈ ರೀತಿ ಕಾಣಂಗಿಲ್ಲ. ಮಣ್ಣು ಹಾಕ್ತಾ ಇರ್ಬೇಕು. ಈಗ ಬಿದ್ದೋದ್ಮೇಲೆ ಒಮ್ಮೆ ಈಗ 3 ಸ್ಟ್ರಿಪ್ ಮಣ್ಣು ಕೊಡ್ಸಿದೀನಿ ನಾನು. ಈಗ ಈ ತರ ಕಾಣಂಗಿಲ್ಲ. ಈ ತರ ಕಾಣ್ತು ಅಂತಂದ್ರೆ ಅದು ಕಾಣ್ತು ಅಂದ್ರೆ ಒಣಗ್ತದೆ ಬಿಸ್ಲಿಗೆ. ಮ್ಯಾಲ ನೀರ್ ಬರ್ತದ, ಪೊಟ್ಲೆ ಟೈಪ್ ಆಯ್ತದ. ಆ ರೀತಿ ನೋಡಿ. ಇದೆಲ್ಲ ಈಗ ಬೀಳ್ತಾ ಇತ್ತು. ಮಣ್ಣು ಎಲ್ಲಿ ಕಾಣ್ತದೆ. ಓಸತ್ ನಮ್ಗೆ ಗೊತ್ತಾಗ್ದಾನೆ ನಮ್ಗೆ ಫಸ್ಟ್ ಟರ್ಮ್. ಆಗ ಪಟ ಎಲ್ಲ ಕಿರ್ದ ಕೊಡ್ದ್ಬಿಟ್ಟು ಶುಂಠಿ ಎಲ್ಲ ಟ್ರಂಚ್ಗೆಲ್ಲ ಕಾಣ್ತಿತ್ತು. ನಮಗ್ ಮಣ್ಣೆಲ್ಲ ನಾವು ಓಸತ್ ಕುಡುಕೆ ಏನಿಲ್ಲ. ಈ ಸತ್ ನೀಟಾಗಿ ಮಾಡಿಸಿದೀನಿ. 3 ಅಡಿಗೆ ಓಸತ್ 2 ಅಡಿಗೆ ಮಾಡ್ಬಿಟ್ಟು ಕಿರ್ದಾಗ್ಬಿಟ್ಟು ಶುಂಠಿ ಒಳ್ಳೆ ಇಳುವರಿ ಬಂದಿತ್ತು. ಹಂಗಾರುವೆ 750 ಮೂಟೆ ಬಂದಿತ್ತು 1.5 ಎಕರೆಗೆ. ರೈಟ್ ಸಿಕ್ನಿಲ್ಲ. ನಮ್ ಹಾಕಿರೋ ಬಂಡಾಳಿಗೆ ಏನ್ ಮೋಸ ಏನಿಲ್ಲ. ಬಂಡಾಳಿ ಬತ್ತು ಅಷ್ಟೇ. ಒಟ್ಟಾರೆ ಇದೊಂದು 10 ತಿಂಗಳ ಬೆಳೆನ ಕರೆಕ್ಟ್ ಆಗಿ ಕಮರ್ಷಿಯಲ್ ಬೆಳೆ. 10 ತಿಂಗಳ ಬೆಳೆ. ಇದು ರೈಟ್ ಇದ್ದಂಗೆ. ರೈಟ್ ಸಿಕ್ಕರೆ ಲಕ್ಕು. ರೈಟ್ ಸಿಕ್ನಿಲ್ಲ ಅಂದ್ರೆ ಒಟ್ಟಲ್ಲಿ ಹಾಕಿರೋ ಬಂಡವಾಳಕ್ಕೆ ಏನ್ ಮೋಸ ಆಗಲ್ಲ. ಆದ್ರೆ ಬೆಳಿಬೇಕು. ಯಾವ್ದೇ ಅಲ್ಲಿ ಇಳುವರಿ, ಯಾವ ಬೆಳೆನೇ ಅಲ್ಲಿ ಇಳುವರಿ. ಒಟ್ಟಲ್ಲಿ ಇವಾಗ ನಾವು 1 ಎಕರೆಗೆ ಏನಾದ್ರು ಇವಾಗ ಖರ್ಚು ಅಂತ ಬೀಳ್ತು ಅಂತಂದ್ರೆ ಎಷ್ಟು ಬೀಳ್ಬೋದು? 1 ಎಕರೆಗೆ ಈಗ ಈಗ ಈ ಹೋದ್ ಸತಿ ನನ್ಗೆ 5 ಲಕ್ಷ ಆಗಿತ್ತು. ಬೀಜ ಹಾಕೊಂಡು ತಕೊಂಡಿದ್ದೀನಿ ನಾನು. ಕೊಂಡಿದ್ರಿಂದ ಹೋದ್ಸಿನ ಈ ಸತಿ ನಾ ಬೀಜ ಖರೀದಿ 3 ಲಕ್ಷ, ಒಂದ್ 4 ಲಕ್ಷ ಆಗದೆ ಅಷ್ಟೇ. 4 ಲಕ್ಷ ಆಗಿದೆ. 1 ಲಕ್ಷ ಕಮ್ಮಿ. ಆಮೇಲೆ ಶುಂಠಿ ರೈಟ್ ಶುಂಠಿ ರೈಟ್ ಮೇಲೆ, ಬಿತ್ತನೆ ಮೇಲೆ ಕಮ್ಮಿ. ಬಿತ್ತನೆ ಮೇಲೆ ರೈಟ್ ಮೇಲೆ ನಮ್ಗೆ ಎಷ್ಟಾಯ್ತದೆ ಏನಂತ ಗೊತ್ತಾಗೋದು. ಈಗ 1 ಎಕರೆಗೆ ನೀವು 1,500 kg ಬೇಕು ಅಂತಂದ್ರೆ, ಒಂದು ಮೂಟೆ ಅಂತಾರೆ 26ರಿಂದ 27 ಮೂಟೆ ಬೇಕು ಅಂತಂದ್ರೆ, ಅಷ್ಟಕ್ಕೆ ನಮ್ಗೆ ಎಷ್ಟಾಗುತ್ತೆ ಬೀಜಕ್ಕೆ ರೇಟ್? ಹೋದ್ ಸತಿ ನನಗೆ 2,40,000 ಆಗಿತ್ತು ರೈಟ್. ಈಗ 3ನೇ ಸತಿ, 3ನೇ ವರ್ಷದಲ್ಲಿ. ಈ ಸತಿ ಹೋದ್ ಸತಿ ರೈಟ್ 1,500 ನನಗೆ ಒಂದ್ 35-40 ಆಗಿತ್ತ ಅಷ್ಟೇ. ಆ ಹೋದ್ ಸತಿ ನಡಕ್ಕೆ ಏನ್ ಆಯ್ತನಿಲ್ಲ. ರೈಟ್ ಇಲ್ಲ. ರೈಟ್ ಬಿತ್ತನೆ ಮೇಲೆ ರೈಟು. ಅದು ನಾವು ಇಷ್ಟೇ ಅಂತ ಹೇಳಕ್ ಆಗಲ್ಲ. ಅಕಸ್ಮಾತ್ ಏನಾರು ಬಿತ್ತನೆ ನಿಮ್ಮ ಹತ್ರನೇ ಇತ್ತು ಅಂತಾರೆ ಇನ್ನೂ ಸ್ವಲ್ಪ ನಮ್ಗೆ ಈಗ ಹೋದ್ ಟ್ರಿಪ್ ನಮ್ಗೆ 5 ಲಕ್ಷ ಬಿದ್ದಿತ್ತು 3ನೇ ವರ್ಷದಲ್ಲಿ. ಈಗ ಒಂದ್ 4 ಲಕ್ಷ ಎಕರೆಗೆ ಆಗದೆ. ಒಂದ್ 6 ಲಕ್ಷ ಖರ್ಚಾಗದೆ ಅಷ್ಟೇ ನನಗೆ. 1.5 ಲಕ್ಷಕ್ಕೆ 1.5 ಎಕರೆಗೆ 4 ಲಕ್ಷ ಖರ್ಚಾಗದೆ. 6 ಲಕ್ಷ ಆಗದೆ. ಇವಾಗ 6 ಲಕ್ಷ ಆಗಿದೆ. ಈಗ ಎಲ್ಲ ಖರ್ಚೆಲ್ಲ ಕಳೆದು ಒಂದ್ ಆದಾಯ ಅಂದ್ರೆ ಎಷ್ಟಾಗ್ಬೋದು? ರೈಟ್ ಸಿಕ್ಕರೆ ಏನಾರ ಹೋದ್ಸತಿ 8,000, 9,000, 10,000 ಸಿಕ್ಕರೆ ಎಷ್ಟಾಯ್ತದೆ? 3,000 ಸಿಕ್ಕರು ಈಗ ನನಗ್ ಲೆಕ್ಕ ಇದು ಒಂದ್ 500 ಮೂಟೆ ಬಿದ್ರು ಎಷ್ಟಾಯ್ತು 1.5 ಎಕರೆಗೆ? 500 ಮೂಟೆ ಬಿದ್ರು 5, 3, 15, 20 ರೈಟ್ಗೆ 15 ಲಕ್ಷ ಆಯ್ತದೆ. ಒಂದ್ 6-7 ಲಕ್ಷ ಬರುವ ಒಂದ್ 6-7 ಲಕ್ಷ ಲಾಭ ಸಿಗ್ತದೆ ರೈಟ್ ಸಿಕ್ಕಿದ್ರೆ. ಏನ್ ಹೋದ್ಸತಿ ಹೆಂಗ್ 1,200 ಬಂದ್ಬಿಟ್ರೆ ಗಂಟೆ ಆಯ್ತದೆ ಅಷ್ಟೇ. ಮೂಟೆ ಲೆಕ್ಕ ಮಾರ್ಬೇಕಾ ಹೇಗೆ? ಮೂಟೆ ಲೆಕ್ಕ. ಕೆಜಿ 60 ಮೂಟೆ ಇಲ್ಲ. ಕೆಜಿ 60 ಕೆಜಿ ಮೂಟೆ. 60 ಕೆಜಿ ಮೂಟೆ. 60 ಕೆಜಿ ಮೂಟೆಗೆ ಏನ್ ರೇಟ್ ಇದೆ? ಮ್ಯಾಕ್ಸಿಮಮ್ ಎಷ್ಟೇ ಇದೆ? ಈಗ 3,000 ಅದ. ಈಗ ನಾನು ಹೋದ್ಸತಿ ಮಾರಿದಾಗ ನಾನು ಹೋದ್ಸತಿ ಏಪ್ರಿಲ್ ತಿಂಗಳಲ್ಲಿ ಮಾರಿದೆ 1,200 ರೂಪಾಯಿ ನಂಗೆ. ಏಪ್ರಿಲ್ ತಿಂಗಳಲ್ಲಿ ಅದೇ ಸ್ವಲ್ಪ ಕಡಿಮೆ. ಮಿನಿಮಮ್ ಅದೇ ರೇಟ್. 1,200. ನಾನ್ ಬಿತ್ತನೆ ತಕೊಂಡಿದ್ದೆ ಈಗ 4ನೇ ವರ್ಷದಲ್ಲಿ 7,000, 8,000, 10,000 ಹೋಗಿತ್ತು. ಹಂಗಾಗ್ಬಿಟ್ರೆ ಲಕ್ಕು ಲಾಟ್ರಿ ಇದ್ದಂಗೆ.
ಹಂಗ್ ಸಿಕ್ಬಿಟ್ರೆ ಹಣೆ ಬರ ರೈತ ಹಣೆ ಬರ. ಹ್ಮ್. ರೈಟ್ ಇದ್ರೆ ಏನ್ ತೊಂದ್ರೆ ಏನಿಲ್ಲ. ರೈಟ್ ಇದ್ರೆ ಅದು ಲೆಕ್ಕ ಹಾಕಳಿ. ನನ್ಗೂ 750 ಮುಟ್ಗೆ ಈ ರೈಟ್ ಇದ್ರೆ ನಾ ತಿತ್ತು 1 ತಿಂಗಳಿಗೆ ಜಂಪ್ ಆಗೋಯ್ತು. ಅದೃಷ್ಟ ಇಲ್ಲ ನಮ್ಗೆ. ತಿತ್ತು 1 ತಿಂಗಳಿಗೆ ಲೆಕ್ಕ ಹಾಕಳಿ ಎಷ್ಟಾಯ್ತು. 750 ರೂಪಾಯಿಗೆ ನಂಗೆ 3000 ಆಯ್ತು. ಇವತ್ತಿನ ರೈಟ್ ಇದ್ರೆ ಎಷ್ಟಾಯ್ತು? 25-30 ಲಕ್ಷ ಆಗೋದು. 1 ಎಕರೆಗೆ? 1.5 ಎಕರೆಗೆ 1.5 ಎಕರೆ ನಾನು ಹಾಕಿದ್ದು ಬರೀ 9 ಲಕ್ಷ ಆಯ್ತು ಒಂದ್ಸತಿ. ಹಾಕಿರ್ ಗಂಟೆ ಆಯ್ತು ಅಷ್ಟೇ. ಈಗ ಇದುವರೆಗೂ ನೀವು ಇದು ಶುಂಠಿ ಕೃಷಿ ಮಾಡಿದಿರಲ್ಲ, ಬೇಸಾಯ ಮಾಡಿದ್ರಿ? ನಮ್ 3ನೇ ಬಾರಿ ಇದು. 3ನೇ ಬಾರಿ. ಈಗ ಯಾವಾಗಾದ್ರೂ ಒಂದ್ಸರಿ ಲಕ್ಕು ಲಾಟ್ರಿ ಅಂತ ಏನೋ ಹೊಡೆದಿದ್ಯಾ? ಇನ್ನು ಹೊಡಿನಿಲ್ಲ. ಈ ಸತಿ ಏನಾದ್ರು ಭಗವಂತ ಇಂದ ಹೊಡೆದ್ ನೋಡೋಣ. ಇದುವರೆಗೂ ಮಿನಿಮಮ್ ಅಂದ್ರೆ ಎಷ್ಟುವರೆಗೂ ಮಾರಿದಿರಿ? ಮ್ಯಾಕ್ಸಿಮಮ್ ಎಷ್ಟುವರೆಗೂ ಮಾರಿದಿರಿ ನೀವು? ಅದೇ ನಾವು 1200 ರೂಪಾಯಿ ಮಾರನೇ 1200 ರೂಪಾಯಿ 1,500 ಆಗಿರೋದು. ಈ ಜಂಪ್ ಆದ್ಮೇಲೆ ನಮ್ಗೆ ಸಿಕ್ನಿಲ್ಲ. ಹೋದ್ಸತಿ ಏಪ್ರಿಲ್ ತಿಂಗಳಲ್ಲಿ ಜಂಪ್ ಆಗಿನಿವಲ್ಲ ರೈಟ್. ನಾವ್ ತಿತ್ತು 1 ತಿಂಗಳಿಗೆ ಮೇ ತಿಂಗಳಿಗೆ ಜಂಪ್ ಆಗೋಯ್ತು. ಒಟ್ನಲ್ಲಿ ಲಾಸ್ ಏನಿಲ್ಲ. ಬಂಡವಾಳ ನಮ್ಗೆ ಹಾಕಿದ್ ಬಂಡವಾಳ ಸಿಕ್ಕದ. ಈ ಸತಿ ಈಗ ರೈಟ್ ಇತ್ತು. ಈಗ ನನಗೊಂದ್ 5-6 ಲಕ್ಷ ಲಾಭ ಸಿಗ್ತದೆ. ಈಗ ಒಂದ್ 6 ಲಕ್ಷ ಖರ್ಚಾಗದೆ ನಮ್ಗೆ. ಈಗ ತಿತ್ಬಿಟ್ರೆ ಇವತ್ತಿನ ರೈಟ್ ಒಂದ್ 500 ಮೂಟೆ ಬೇಡ 400 ಮೂಟೆ 4-3-12 ಲಕ್ಷ ಒಂದ್ 6 ಲಕ್ಷ ಲಾಭ ಸಿಗ್ತದೆ. ಈಗಿನ ರೈಟ್ಗೆ ಡೌನ್ ಆಗ್ಬಿಟ್ರೆ ಸಿಕ್ಕಲ್ಲ. ಇನ್ನೇನ್ ಜಂಪ್ ಆದ್ರೆ ಇನ್ನು ಆದಾಯ. ನಮ್ಗೆ 6 ಲಕ್ಷ ಖರ್ಚಾಗದೆ ಈಗ. ಈಗ ಶುಂಠಿ ವಿಷಯದಲ್ಲಿ ಕೆಲವ್ರು ಹೇಳ್ತಾ ಇದ್ರು 0 ಇಂದ ಹೀರೋ ಆಗ್ಬಿಡ್ಬೋದು, 0 ಇಂದ 0 ಆಗ್ಬೋದು. ಖಂಡಿತವಾಗ ಅದಂಗೆ ಅಂದ್ರೆ ಈಗ ನಮಗೇನೋ ಹೋದ್ಸತಿ ರೈಟ್ ಏನಾರ ಈಗ 750 ಮೂಟೆ ಬೆಳೆದಿದ್ದೀನಿ 1.5 ಎಕರೆಗೆ. 8,000 9,000 7,000 ಸಿಕ್ಕಿದ್ರೆ ಹೀರೋ ಅಲ್ವಾ. ಈಗ ನಾವು ಹೋದ್ಸತಿ ಜೀರೋ ಅಂದ್ರೆ ಬಂಡವಾಳ ಸಿಕ್ಕದ. ಹಾಕಿರೋ ಬಂಡವಾಳ 0 ಅಂತಂದ್ರೆ ಪೂರ್ತಿ ಲಾಸ್ ಲಾಸ್ ಏನಾಗಲ್ಲ. ಹಾಕಿರೋದು ದುಡ್ಡು ಆಮಕ್ಕೆ ಬೆಳೆ ಇಳುವರಿ ರೈಟ್ ಸಿಕ್ಕುದು ಎಷ್ಟು ಸೆಕೆಂಡ್ರಿ ರೈತಂಗೆ. ನಾವ್ ಮಾಡೋದು ಪ್ರಯತ್ನ ಬೆಳೆ ಇಳುವರಿ ಫಸ್ಟ್ ಚೆನ್ನಾಗಿ ಬೆಳಿಬೇಕು. ನಾವು ಚೆನ್ನಾಗಿ ಬೆಳಿಬೇಕು. ಆಗ ನಾವು ಹಾಕಿರೋ ಬಂಡವಾಳ ಸಿಗ್ತದ. ರೈಟರ್ ಜಂಪ್ ಆಯ್ತದ. ರೈಟ್ ಗೀಟು ಮುಖ ನೋಡ್ಬಾರ್ದು. ಬೆಳೆ ಬೆಳಿಬೇಕು ನಾವ್ ಅಷ್ಟೇ. ಒಟ್ಟಲ್ಲಿ ಹಾಕ್ಬೇಕು. ಒಟ್ಟಲ್ಲಿ ಚೆನ್ನಾಗಿ ನೋಡ್ಕೊಂಡು ಹೆಚ್ಚಿನಾಗಿ ರೈಟ್ ಜಂಪ್ ಆಗಿ ನಮಗೆ ಸಿಕ್ಬಿಟ್ರೆ ಹೀರೋ ಆಗೈತಿ ಇದ್ರಲ್ಲಿ. ರೇಟ್ ಯಾವಾಗ ಜಂಪ್ ಆಗುತ್ತೆ ಏನೋ ಗೊತ್ತಾಗಲ್ಲ. ಅದು ಹೆಂಗ್ ಅದು ಯಾವ ರೀತಿಯಲ್ಲಿ ರೇಟ್ ಜಂಪ್? ಅದು ಏನಿದು ಡಿಮ್ಯಾಂಡ್ ಅದೇನು ಹೊರದೇಶಕ್ಕ ಬಾಂಗ್ಲಾ ಇಲ್ಲೆಲ್ಲ ಆಮದು ಮಾಡ್ಕೊಂಡಾಗ ಅದು ಅದ್ರ ಮೇಲೆ ಡಿಪೆಂಡ್ ಅಂತಾರೆ. ರೈಟ್ ಅದ್ರ ಮೇಲೆ ರೈತರಿಗೆ ಏನ್ ಗೊತ್ತಾಗಲ್ಲ ನಮ್ಗೆ ಏನು ಎತ್ತ ಅಂತ. ನೋಡ್ಕೊಂಡು ಒಟ್ಟ ರೈಟ್ ಜಂಪ್ ಆದಾಗ ನೋಡಿ ತಿಳ್ಬೇಕಷ್ಟೇ. ಈಗ ಮಾರ್ಬೇಕು ಅಂದ್ರೆ ನಾವ್ ಎಲ್ಲಿಗೆ ಹೋಗಿ ಮಾರ್ಬೇಕಾಗತ್ತೆ ಇದನ್ನ? ಇಲ್ಲೇ ಬರ್ತಾರೆ ಏಜೆನ್ಸಿ ಬೇಜಾನಾಗ. ಇಲ್ಲಿಗೆ ಬಂದು ಕೇರಳದವರು ಎಲ್ಲ ಬಿಸ್ನೆಸ್ ಮಾಡೋರು ಮಸ್ತನಾಗ ಅವ್ರ. ಅವರೇ ಫೋನ್ ಹಾಕ್ತಾರೆ, ಬರ್ತಾರೆ, ಲೇಬರ್ ಕರ್ಕ ಬರ್ತಾರೆ, ಮೂಟೆ ಎಲ್ಲ ಕತ್ತಿ ತಗ್ಸ್ಕ ಹೋಯ್ತಾರೆ. ಏನ್ ತೊಂದ್ರೆ ಅವರೇ ಕಿತ್ಕೊಳ್ತಾರೆ, ಅವ್ರೇ ಏನ್ ಮಾಡ್ತಾರೆ. ಈಗ ನಾವೇ ತಗೊಂಡು ಅಲ್ಲಿ ಹಾಕ್ತಿವಿ ಅಂದ್ರೆ ಯಶವಂತಪುರಕ್ಕೆ ಹಾಕ್ಬೇಕು. ರಿಸ್ಕ್ 100 ರೂಪಾಯಿ ಕಮ್ಮಿ ಯಾರು ಇಲ್ಲೇ ಬಂದು ನಮ್ಗೆ ರಿಸ್ಕ್ ಕಮ್ಮಿ ಆಯ್ತದಲ್ಲ. ನಾವ್ ತಗೋಗಿ ಅಲ್ಲೆಲ್ಲ ಬಾಗಡೆ ಇಲ್ಲಿಗೆ ಬಂದ್ರೆ ರೇಟ್ ಕಡಿಮೆ ಕೇಳ್ತಾರಲ್ಲ? ಏನು ಇಲ್ಲ. ಇದ್ರ ರೈಟ್ಗೆ ಅಲ್ಲಿ ರೈಟ್ ಕೇಳ್ತಾರ. ರೈಟ್ಗೆ ನಮ್ಗೆ ಅಲ್ಲಿಗಿಂತ ತಿರುಗಿ ಖರ್ಚು ಕಮ್ಮಿ 100-200-300 ಕಮ್ಮಿಯಾಗೆ ಇದು ಮಾಡ್ತಾರೆ ಟ್ರಾನ್ಸ್ಫರ್. ಒಟ್ಟಲ್ಲಿ ಈಗ ನಿಮ್ಗೆ ಇದುವರೆಗೂ ಏನ್ 3-4 ವರ್ಷ ಮಾಡಿದ್ರಿ, ಒಟ್ಟಲ್ಲಿ ಲಾಸ್ ಅಂತಾನು ಏನಿಲ್ಲ? ಲಾಸ್ ಏನೇ ಆನಿಲ್ಲ ನಮ್ಗೇನು. ಗಂಟಂತೂ ಆಗಿದೆ, ಲಾಸ್ ಏನ್ ಆಗಲ್ಲ. ಅಂದ್ರೆ ನಾವು ಇನ್ನೊಂದ್ 15 ದಿವಸ ಕಾದಿದ್ರೆ ನಮ್ಗೆ ಒಂದ್ 15-20 ದಿವಸಕ್ಕೆ ಜಂಪ್ ಆಗೋಯ್ತು 3,000ಕ್ಕೆ. 1,200 ಇತ್ತು 3,000 ರೂಪಾಯಿಗೆ 9 ಲಕ್ಷದಲ್ಲಿ ಅಲ್ಲಿಗೆ ಲೆಕ್ಕ ಹಾಕ್ಲಿ 3 ಪಟ್ಟು 3 ಪಟ್ಟು ಅಂದ್ರೆ 9-3-27 ಲಕ್ಷ ಆಗೋದು. ಹಾಗಾದ್ರೆ ಇನ್ನೊಂದು ಹೇಳ್ತಾರೆ ನಮ್ಗೆ ಯಜಮಾನ, ನಾನು ಸಾಕಷ್ಟು ವಿಡಿಯೋಗಳು ನೋಡಿದ್ದೆ. ಈಗ ಅಕಸ್ಮಾತ್ ಏನೋ ರೇಟ್ ಇಲ್ಲ ಇವಾಗ ಅಂತಂದ್ರೆ ಭೂಮಿನೆಲ್ಲ ಇಟ್ಕೋಬಹುದಂತಲ್ಲ? ಇಟ್ಕೋಬಹುದು. ಹೇಳಿದಿಲ್ಲ ನಿಮ್ಗೆ. ಈಗ ರೈಟ್ ಇಲ್ಲ ಅಂದ್ರೆ ಒಂದ್ 10 ತಿಂಗಳಿಗೆ ಇದು ಬರ್ತದೆ. ಈಗ 10 ತಿಂಗಳಿಗೆ ಇದೆಲ್ಲ ಬಿದ್ದೈತದ. 10 ತಿಂಗಳಿಗೆ ಬಿದ್ದೈತಲ್ಲ ರೈಟ್ ನಾವು ಇಟ್ಕೋಬಹುದು. ಒಂದ್ 16 ತಿಂಗಳು 17 ತಿಂಗಳು 18 ತಿಂಗಳು ಒಂದ್ 2 ವರ್ಷ ಇಟ್ಕೋಬಹುದು ಅಷ್ಟೇ. ಅಲ್ಲ ಭೂಮಿನೆಲ್ಲ ಇಟ್ಕೋಬಹುದು? ಭೂಮಿಲೇ ಇಟ್ಕೋಬಹುದು. ಒಂದ್ 18-20 ತಿಂಗಳ ಗಂಟೆ ಇಡ್ಬೋದು. 20 ತಿಂಗಳವರೆಗೂ? ಬಟ್ ಏನು ಅಂದ್ರೆ ರೋಗ ಇದ್ರೆ ಇಡಕ್ಕಾಗಲ್ಲ. ಆ ರೀತಿ ಇಟ್ಕೊಂಡ್ ಮಾಡ್ಬೋದಾಯ್ತಲ್ಲ ಹಂಗಾರೆ ನೀವು? ನಾವ್ ಇಟ್ಕೋಬೇಕಿತ್ತು. ರೋಗ ಏನ್ ಇರ್ಲಿಲ್ಲ ನಮ್ದು. ನಾವು ಏನು ಅಂದ್ರೆ ಈಗ ಹೊಸದಾಗಿ ಶುಂಠಿ ಹಾಕೋಕೆ ಪೈಪ್ ಇದ್ವಲ್ಲ, ಅವೇ ಬಂಡವಾಳ ಹಾಕೋದು ಅಂದ್ಬಿಟ್ಟು ಈ ಪೈಪ್ ಸಲುವಾಗಿ ಡ್ರಿಪ್ ಸ್ಪ್ರಿಂಕ್ಲರ್ ಪೈಪ್ ಸಲುವಾಗಿ ತಿತ್ಬಿಟ್ಟೆ ನಾನು. ಬಟ್ ತಪ್ಪು ಮಾಡ್ಬಿಟ್ಟೆ ನಾನು ಸ್ಪ್ರಿಂಕ್ಲರ್ ಪೈಪ್ ಸಲುವಾಗಿ. ಇಲ್ಲ ಅಂತಂದ್ರೆ ಆರಾಮಾಗಿ ನೀವು ಒಂದ್ 30 ಲಕ್ಷ ಆಗೋದು. 9 ಲಕ್ಷದಲ್ಲಿ 30 ಲಕ್ಷದಲ್ಲಿ. ಈಗ ಇದುವರೆಗೂ ನೀವೇನಾದ್ರು ಭೂಮಿನಲ್ಲಿ ಊತಿಟ್ಟು ಆಮೇಲೆ ಏನಾದ್ರು ಮಾರಿದಿರಾ? ಇಲ್ಲ, ಅದು 16 ತಿಂಗಳಿಗೆ ನಾವು ತಿತ್ತದ್ದು. ಅದುವೇ 1.5 ವರ್ಷಕ್ಕೆ. ಅದುವೇ 1.5 ವರ್ಷಕ್ಕೆ ತಿತ್ತದ್ದು ನಾವು. ಯಾವಾಗ ರೇಟ್ ಇರುತ್ತೆ ಅದು ನೋಡ್ಕೊಂಡು ಪಟ್ಟಂತ ಇದ್ ಮಾಡ್ಕೋಬೇಕು. ಒಟ್ಟಲ್ಲಿ ಇದೊಂದು ಶುಂಠಿನಲ್ಲಿ ನಾವು ಕಾದು 5-6 ತಿಂಗಳು ವೇಟ್ ಮಾಡಿದವ್ರು ಜಂಪೇ ಆಗ್ಲಿಲ್ಲ. 5-6 ತಿಂಗಳು 1,600 1,700 1,800 1,500 1,200 ಹಿಂಗೆ ರೇಂಜ್ ಅಲ್ಲಿ ಓಡಾಡ್ತು ರೈಟ್.
ಒಟ್ಟಲ್ಲಿ ಇವಾಗ ನಾವು ಏನಾದ್ರು ಟೊಮೊಟೊ ಅಥವಾ ಬದನೆಕಾಯಿ ಏನಾದ್ರು ಮಾರ್ತಾವ್ರೆ ಅವತ್ತೇ ಮಾರ್ಬಿಡ್ಬೇಕು. ಈ ಶುಂಠಿ ಆದ್ರೆ ಸ್ವಲ್ಪ ರೇಟ್ ಇಟ್ಕೊಂಡಾರ ಮಾರ್ಬೋದಲ್ಲ, ಮಾಡ್ಬೋದು. ಯಾವಾಗ ಅನುಕೂಲ ಆಗುತ್ತೆ ನಮ್ಗೆ, ಯಾವಾಗ ರೇಟ್ ಜಂಪ್ ಆಗುತ್ತೆ ಅವ್ ನೋಡ್ಕೊಂಡ್ ಮಾಡ್ಬೋದು, ಬೆನಿಫಿಟ್ ಅದ. ರೈಟ್ ನೋಡ್ಕೊಂಡ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ರೈಟ್ ಜಂಪ್ ನೋಡ್ಕೋದು ತಿಳ್ಬೋದು. ಅರೆ ಪಾಪ ಬಂಡವಾಳ ಜಾಸ್ತಿ ಅಂದ್ಬಿಟ್ಟು ಕಾಯ್ಬೇಕಷ್ಟೇ. ಈಗೇನೋ ಎಲ್ಲ ಬಿದೋಗುತ್ತೆ, ಆಮೇಲೆ ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ರಿ. ಹೇಗೆ ಯಾವ ರೀತಿ ಬೀಳ್ತದೆ ಈಗ ಇದೆಲ್ಲ ಎಲ್ಲ ಉಲ್ ಟೈಪ್ ಎಲ್ಲ ಬಿದೈತದೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಆಗ್ಬಿಟ್ಟು ಎಲ್ಲ ಬಿದೈತದೆ. ಇಲ್ಲಿ ಉಲ್ ಟೈಪ್ ನೋಡಿ, ಇಲ್ಲಿ ಬೀಳ್ತಾ ಇದೆ ನೋಡಿ. ನೋಡಿ ಈ ರೀತಿ ಬೀಳ್ತು ಅಂದ್ರೆ ಅಲ್ಲಿಗೆ ಕಟಾವು ಬಂದೈತೆ. ಈ ತರ ಬೀಳ್ಬೇಕು. ಶುಂಠಿ ಎಲ್ಲ ಕಲರ್ ಬಂದೈತೆ. ಇನ್ನೇನೋ ಕಟಾವು ಸ್ಟೇಜ್ ಅಲ್ವಾ? ಕಟಾವ್ ಸ್ಟೇಜ್ ಹೆಣ್ಣಿದೆ, ಏನ್ ಬೀಳ್ತಾ ಇದೆ ನೋಡಿ. ಇಲ್ಲಿ ನೋಡ್ರಿ, ಇಲ್ಲಿ ಕಟಾವ್ ಸ್ಟೇಜ್ ನೋಡಿ. ಶುಂಠಿ ಕಲರ್ ಬಂದೈತೆ ನೋಡಿ, ಈಗ ಬೀಳ್ತಾ ಇದೆ ನೋಡಿ. ಇಲ್ಲಿ ನೋಡಿ ಕಲರ್ ಬಂದೈತೆ. ಶುಂಠಿ ಎಲ್ಲ ಕಲರ್ ಬಂದೈತೆ, ಬಿಸ್ಕೆಟ್ ಕಲರ್ ಬರ್ಬೇಕು ನೋಡಿ. ಇಲ್ಲಿ ಬಂದೈತೆ ನೋಡಿ, ಬಿಸ್ಕೆಟ್ ಕಲರ್ ಬಂತು ಅಂದ್ರೆ ಅದು ಉತ್ತಮವಾಗಿದೆ ನೋಡಿ. ಇಲ್ಲಿ ಬಂದೈತೆ ನೋಡಿ, ಇಲ್ಲೆಲ್ಲ ಬಿದೈತೆ ಅದ ನೋಡ್ರಿ. ಇಲ್ಲಿ ಎಲ್ಲ ನೋಡ್ರಿ, ಒಳ್ಳೆ ಒಳ್ಳೆ ಶುಂಠಿ ಬಿಡಿ. ಬೀಜದವ್ರು ಯಾರು ಇದ್ರೆ ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತದೆ. ಬೀಜ ರೋಗ ಅಂತ ಏನಿಲ್ಲ, ನಂದು ಪಿರೇಕಲೇನು ಅವಾಯ್ಡ್ ಮಾಡಿದೀನಿ, ಕೊಳೆ ರೋಗನೂ ಇಲ್ಲ. ಒಂದೇ ಬುಡದಲ್ಲಿ ನಿಮ್ಗೆ ಎಷ್ಟು ಕೆಜಿ ಸಿಗ್ಬೋದು? ಒಂದ್ 2 ಕೆಜಿಯಿಂದ 3 ಕೆಜಿ ಒಳಗೆ ಸಿಗ್ತದೆ. 2 ಕೆಜಿಯಿಂದ 3 ಕೆಜಿ ಒಂದು ಬೀಜಕ್ಕೆ ನಿಮ್ಗೆ 2 ರಿಂದ 3 ಕೆಜಿ ಅಷ್ಟೇ ಆಗಿರುತ್ತೆ. ಈಗ ಪೈಪ್ ನೀವೆಲ್ಲ ಹಾಕಿದ್ರಲ್ವಾ, ಎಷ್ಟು ಇಂಚ್ ಪೈಪ್ ಬೇಕಾಗತ್ತೆ? ಇದು ನಾವು ಇದು 1 ಇಂಚ್ ಪೈಪ್, ಅಲ್ಲ 3/4 ಇಂಚ್ ಪೈಪ್, 1/2 ಇಂಚ್ ಪೈಪ್. ಇದು 1 ಇಂಚ್ ಪೈಪ್, ಅವು 2 ಇಂಚ್ ಪೈಪ್ ಮೇನು, ಅದು 2 ಇಂಚ್ ಪೈಪ್. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತೋರಿಸ್ತೀರಿ ಹೆಂಗೆ? ತೋರಿಸ್ತೀನಿ. ಇದು 1/2 ಇಂಚ್ ಪೈಪ್. ಇದು ಸ್ಪ್ರಿಂಕ್ಲರ್ ಇದೆಲ್ಲ 1/2 ಇಂಚ್. ಅದು 1 ಇಂಚು, ಅದು 2 ಇಂಚು. ಇದು 1 ಇಂಚ್, ಇದು 1 ಇಂಚು. ಈಗ ಮೇನ್ ಬಂದು 2 ಇಂಚು, 2 ಇಂಚ್ ಪೈಪ್. 3 ಇಂಚು ನಮ್ದು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 3 ಇಂಚ್ ಇರ್ತದೆ. ಇದು 2 ಇಂಚು, 2 ಇಂಚ್ ಪೈಪ್ ಹಾಕೊಂಡು 2 ಇಂಚ್ ಇದಕ್ಕೆ 1 ಇಂಚು. ಇದು ಸೈಡ್ ಅಲ್ಲಿ ಈ ರೀತಿ ಹಾಕೋತ್ರಿ, ಆಮೇಲೆ 1 ಇಂಚು. ಅಮ್ಮಕ್ಕ ಇದು ಸ್ಪ್ರಿಂಕ್ಲರ್ 1/2 ಇಂಚು. ಇದನ್ನ ಎಷ್ಟು ಅಡಿಗೆ ನೀವು ಈ ತರ ಮಾಡ್ಕೋತೀರಿ? 13 ಅಡಿ ಪಾಯಿಂಟ್ ಕೊಟ್ಟಿದ್ರಣ್ಣ. ಈಗ ಈ ಪಾಯಿಂಟ್ ಇಂದ ಆ ಪಾಯಿಂಟ್ 13 ಅಡಿ ಜಾಯಿಂಟ್ ಹಾಕೊಂಡು 13 ಅಡಿ ಇದೊಂದು ವಾಲ್ ಗೇಟ್ ವಾಲ್ ಹಾಕಬೇಕು. ಅಂದ್ರೆ ನೀರು ಏನಾದ್ರು ಜಾಸ್ತಿ ನಾವು ಈಗ ನೀರೇ ಪ್ರೆಜರ್ ಏನಿಲ್ಲ, ಅದು ಆಫ್ ಮಾಡ್ಕೊ ಪ್ರೆಜರ್ ನೀರ್ ಪ್ರೆಜರ್ ಕೊಟ್ಕೊ. ಈಗ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಅಡಿಗೆ? 13 ಅಡಿ. 13 ಅಡಿಗೆ 13 ಅಡಿಗೆ ಹಾಕಿ ಮಾಡ್ತೀರಾ? ಅಂದ್ರೆ 13 ಅಡಿಗೆ ಒಂದು ಇದ್ ಮಾಡಿರ್ತೀರಿ, ಸ್ಪ್ರಿಂಕ್ಲರ್ ಹಾಕಿರ್ತೀರಿ. ಕರೆಕ್ಟ್. ನೀವು ಮೊದ್ಲೇ ಹೇಳಿದ್ರಲ್ಲ, ಸ್ಕ್ವೇರ್ ಟೈಪ್ ಅಲ್ಲಿ ಮಾಡಿದ್ರೆ ಒಂದು 13 ಅಡಿಗೆ ಹಾಕಿದ್ರೆ ಎಲ್ಲಾ ಕಡೆ ನೀರ್ ಬಂದ್ರೆ ಸ್ಪ್ರೆಡ್ ಆಗತ್ತೆ ಅಂತ. ಇವ್ರು ನಮ್ಮ ಮನೆಯವರೇ, ಮಂಜುಳಾ ಅಂತ, HP ಮಂಜುಳಾ ಅಂತ ನಮ್ಮ ಮನೆಯವರು. ಇವರೇ ನೋಡ್ಕೊರು, ಜಾಸ್ತಿ ಏನ್ ಮಾಹಿತಿ ಕೊಡ್ತಾರೆ ಕೇಳೋಣ. ಇವರೇ ಜಾಸ್ತಿ ನೋಡ್ಕೊರು, ಇವರೇ ನೋಡ್ಕೊಳ್ಳೋದು. ನೀಟಾಗಿ ನೋಡ್ಕತ್ತಾರ. ರೋಗ ಎಲ್ಲ ಲೇಬರ್ ಎಲ್ಲ ಅರೇಂಜ್ ಮಾಡ್ತೀನಿ ನಾನೇ. ಈಗ ಅಲ್ಲಿ ನಿಮ್ಗೆ ಮೈಕ್ ಹಾಕಿಲ್ವಲ್ಲ, ಸೌಂಡ್ ಕೇಳಿಸಲ್ಲ. ಈ ಅಣ್ಣನ್ ನಮ್ದು ಮಾತು ಕೇಳಿಸತ್ತೆ. ಇಲ್ಲಿ ನಾನು ಮಾತಾಡ್ತೀನಿ ಬಿಡಿ ಸಪ್ರೇಟ್ ಅವ್ರ ಹತ್ರ. ಈಗ ನೆಕ್ಸ್ಟ್ ಏನಾದ್ರು ಮಾಹಿತಿ ಇದೆ, ಇನ್ನೇನು ಕೊಡೋದು? ಇನ್ನೇನೆಲ್ಲ ಎಣ್ಣೆಗೆ ಅದೇ ಹಿಂದೆ ಅಷ್ಟೇ, ಎಲ್ಲ ಮುಗ್ದೋಯ್ತಲ್ಲ. ಇನ್ನೇನಿಲ್ಲ, ಇನ್ನೂ ಸಾಕಷ್ಟಿದೆ ಮಾಹಿತಿಗಳು ಕೊಡುವಂಥದ್ದು. ಆಫ್ ಮಾಡಿದಿರಲ್ವಾ? ಇಲ್ಲ, ಆಫ್ ಮಾಡಿಲ್ಲ. ಮಾಮೂಲಿ ನಾನು ಕಟ್ ಮಾಡ್ಕೋತೀನಿ, ಏನಿದ್ರು ಕಟ್ ಮಾಡ್ಕೊಳ್ತೀನಿ. ಈಗ ನೀವು ಇನ್ನೊಂದು ಹೇಳಿದ್ರಿ, ಈಗ ಪಾತಿ ತರ ಇರ್ಬೇಕು, ಒಂದೇ ಫ್ಲಾಟ್ ಆಗಿರ್ಬೇಕು ಜಾಗ. ಇದು ಹೆಂಗಿದ್ರು ನಡೀತದೆ. ನಾವು ಡ್ರೈನೇಜ್ ಮುಖ್ಯ. ನೀರು ನಾವು ಡೌನ್ ಕಡೆ ನೀರು ಇದ್ ಮಾಡ್ಬೇಕಿದೆ. ನೀರ್ ನಿಂತ್ಕೋಗಿ ಹೆಂಗಿದ್ರು ನಡೀತದೆ. ನಾವು ಮೇನ್ ಟ್ರಂಚಿಂಗು ಬೆಡ್ ಮಾಡೋದು ಮುಖ್ಯ. ಕೆಲವು ಕಡೆ ಈ ತೆಂಗಿನದಲ್ಲಿ ಡೌನ್ ಇದೆ ಯಜಮಾನ, ಅಲ್ಲಿ ನೋಡಿದ್ರೆ ಫುಲ್ ಡೌನ್ ಇದೆ. ಈಗ ಡೌನ್ ಇದ್ರೆ ನೀರು ಸ್ವಲ್ಪ ಜಾಸ್ತಿ ಬಂತಂದ್ರೆ ಕೆಳಗಡೆ ಬೆನಿಫಿಟ್ ಇರ್ತದೆ. ಆಮೇಲೆ ಏನು ಗೊತ್ತ, ನಾವು ಈಗ ಈ ತೆಂಗು ಸಸಿ ಇವೆಲ್ಲ ಖಾಲಿ ಜಮೀನಾರ ಟ್ರಾಕ್ಟರ್ ಎಲ್ಲ ಬರ್ತದೆ ಬೆಡ್ಡಿಂಗ್, ಅದ್ರಲ್ಲಿ ಇನ್ನೂ ಚೆನ್ನಾಗಿರ್ತದೆ. ಇದೆಲ್ಲ ಲೇಬರ್ ಕೈಲಿ ಮಾಡ್ಸಿರೋದು. ಯಜಮಾನ, ಇವಾಗ ನೀವು ಒಂದು 3-4 ವರ್ಷದಿಂದ ಶುಂಠಿ ಬೆಳಿತಾ ಇದ್ರಿ. ಈಗ ನಿಮ್ಮ ಒಂದು ಅನುಭವದ ಮಾತು, ಒಂದು ಕಿವಿ ಮಾತು ಅಂತ ನಮ್ಮ ರೈತ ಬಾಂಧವರಿಗೆ, ಈಗ ಹೊಸದಾಗಿ ಬೆಳೆಯುವಂತವ್ರಿಗೆ, ಈಗ ನಮ್ದು ಯಾವ್ದೋ ಒಂದು ವಿಡಿಯೋ ನೋಡಿರ್ತಾರೆ, ಶುಂಠಿ ಬೆಳಿಬೇಕು ಅಂತ ಏನೋ ಮನಸ್ಸು ಮಾಡಿರ್ತಾರೆ, ಅವ್ರಿಗೆ ನೀವು ಲಾಸ್ ಆಗದ ರೀತಿಯಲ್ಲಿ ಒಂದು ಒಳ್ಳೆ ಆದಾಯ ಮಾಡಬಹುದು ಅನ್ನೋ ರೀತಿಯಲ್ಲಿ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ? ನಾನು ಹೇಳೋದು ಮೇನು, ನೀವು ಜಾಸ್ತಿ ಕಾಂಪ್ಲೆಕ್ಸ್ ಅವು ಇವು ಹಾಕಿ ನೀವು ದುಡ್ಡು ವೇಸ್ಟ್ ಮಾಡೋದಕ್ಕೆ ಆದಷ್ಟು ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ನೀವು ಯಾವ ಬೆಳೆನಾರ ಬೆಳೆರಿ, ಶುಂಠಿ ಅಂತಲ್ಲ, ಯಾವ ಬೆಳೆ ಕೊಟ್ಟರು ಒಳ್ಳೆ ರಿಸಲ್ಟ್, ಒಳ್ಳೆ ಇಳುವರಿ ಕೊಡ್ತದೆ ನನ್ನ ಅನುಭವ ಪ್ರಕಾರ. ನಾನು
ಏಲಕ್ಕಿ ಬಾಳೆ ಬೆಳೆದಿದ್ದೀನಿ, ಹ್ಮ್. ಪಚ್ಚಬಾಳೆ ಬೆಳೆದಿದ್ದೀನಿ, ಹ್ಮ್. ನಾನು ಶುಂಠಿ ಹಾಕಿದ್ದೀನಿ, ಹ್ಮ್. ಈಗ ಪರಂಗಿ ಹಾಕಿದ್ದೀನಿ. ಹ್ಮ್. ಮೇನ್ ಚೆನ್ನಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬಿಸ್ಕೆಟ್ ಕಲರ್ ಅವ್ರು ಹೊಡೆದ್ ನೋಡ್ತಾರೆ, 2.5 kg 3 kg ತೆಗದ್ ನೋಡ್ತಾರೆ. ಹ್ಮ್. ಹೋಸತ್ ನೋಡ್ಬಿಟ್ಟು 2 ಗಡೆ ತಿತ್ ನೋಡ್ಬಿಟ್ಟು ನನ್ ಬಿಸ್ಕೆಟ್ ಕಲರ್ ನೋಡ್ಬಿಟ್ಟು ಮುಂದಕ್ಕೆ ಅವನೇ ಇಲ್ಲ ಹ್ಮ್. ಪಾರ್ಟಿ ಹ್ಮ್. ಕೂತ್ಬಿಟ್ಟ. ಹ್ಮ್. ತಿರ್ಬೇಕು ಬೇಕು ಅಂತ ಬೇಕು ಅಂತ ಹ್ಮ್. ನಾನು ಅವ್ನ ನಿಮಿಷ ಮೇಲೆ ಅರ್ಧ ತಿತ್ಬಿಟ್ಟೆ ಇಲ್ಲ ರೈಟ್. ನಂದು ಒಂದ್ 15 ದಿವಸ ವೇಟ್ ಮಾಡಿದ್ರೆ ಜಂಪ್ ಆಗೋದು. ಅವ್ನು ನೋಡ್ಕೊಂಡೆ ಬಂದಿದ್ದಾನೆ ಎಲ್ಲ colour ತಿಳ್ಕೊಂಡ್ ಬಂದಿದ್ದಾನೆ. ಬಿಸ್ಕೆಟ್ ಕಲರ್ ಶುಂಠಿ ಒಳ್ಳೆ ಭೂಮಿ ಕೆಂಪು ಭೂಮಿ ಆಗ್ಬೇಕು. ಹ್ಮ್. ಬೆಳೆ ಬೆಳಿಬೇಕಾದಾಗ ಒಳ್ಳೆ ಭೂಮಿ. ಈಗ ನಮ್ದು ಅಲ್ಲಿ ಸ್ವಲ್ಪ ಕಪ್ಪು ಭೂಮಿ ನಡೆಯುತ್ತಾ? ಕಪ್ಪು ಭೂಮಿಗಿಂತ ಈ ಕೆಂಪು ಭೂಮಿ ಆದ್ರೆ ಒಳ್ಳೆ ಇಳುವರಿ ಒಳ್ಳೆ ಚೆನ್ನಾಗ್ ಬರ್ತದೆ. ಕೆಂಪು ಭೂಮಿ ಹೆಚ್ಚಿನದಾಗಿ ಇಳುವರಿ ತೆಗಿತಾರೆ. ಆಗಲ್ಲ ಬೆಳಿಬೋದು, ಅಷ್ಟು ಇಳುವರಿ ಬರಲ್ಲ. ಈಗ ಕಪ್ಪು ಮಣ್ಣು ಮತ್ತೆ ಕೆಂಪು ಮಣ್ಣು ಎರಡು ಮಿಶ್ರ ಆಯ್ತಂದ್ರೆ ಅದು ಪರವಾಗಿಲ್ಲ. ಅದುವೆ ಅಂಟಂಟ್ ಇರ್ಬೇಕು ಮಣ್ಣು ಸ್ವಲ್ಪ. ಒಂದ್ ಈಗ ಕೈಗೆ ಯಾವ ಅಂಟ ರೀತಿ ಅದು? ಕೈಗೆ ನೋಡಿ ಮಡಕೆ ಮಣ್ಣು ತರ ಇರ್ಬೇಕಾ? ಇಲ್ಲ ಕೈಗೆ ಹಿಂಗ್ ಅಂಟ್ಕ ನೋಡ್ರಿ ಮಣ್ಣು ಹೆಂಗ್ ಕೈಗೆ ಅಂಟ್ಕೋಬೇಕು. ಅಂಟ್ಕೋಬೇಕು. ಆ ರೀತಿ ಇದ್ದಾರೆ ಒಳ್ಳೆ ಮಣ್ಣು ಅಂತ. ಈಗ ನಮ್ದು ಏನಿದೆ ಅಂತಂದ್ರೆ ಸ್ವಲ್ಪ ಕೆಂಪು ಮಣ್ಣು ಕಪ್ಪು ಮಣ್ಣು ಜೊತೆಗೆ ಈ ಮರಳು ಮಿಕ್ಸ್ ಇದೆ. ಈಗ ಸ್ವಲ್ಪ ಕಲ್ಲಿದೆ, ನಡೆಯುತ್ತಾ? ಕಲ್ಲೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಕಲ್ಲು ಇಲ್ಲ ಆಯ್ ತರ ಇಲ್ಲ ಕಲ್ಗಳು ಈಗ ದಪ್ಪಕ್ಕಿದ್ರೆ ಆದ್ಬಿಡ್ಬೋದು. ಈಗ ಮರಳು ಹೆಂಗ್ ಬರುತ್ತೋ ಆ ರೀತಿ ಹಂಗಿದೆ. ಜಾಸ್ತಿ ಸ್ವಲ್ಪ ಅಂಟಂಟ್ ಮಣ್ಣಾರ ಚೆನ್ನಾಗಿ ಇಳುವರಿ, ಕೆಂಪು ಮಣ್ಣಾರ ಚೆನ್ನಾಗಿ ಇಳುವರಿ ಬರ್ತದೆ. ಈಗ ಅದಕ್ಕೆ ನಾವು ಶುಂಠಿ ಬೆಳೆಯಕ್ ಆಗಲ್ಲ. ಬೆಳಿಬೋದು. ಸ್ವಲ್ಪ ಇಳುವರಿ ಏರ್ಪೇರ್ ಆಯ್ತದೆ, ಭೂಮಿ ಮೇಲೆ ಡಿಪೆಂಡ್. ಈಗ ನೀವು ಹೆಚ್ಚಿನದಾಗಿ ಇಳುವರಿ ತಗೋಬೇಕಾದ್ರೆ ಏನ್ ಮಾಡ್ಬೇಕಂತ? ಮೇನ್ ಈಗ ಜಾಸ್ತಿ ಬರ್ಬೇಕು. ಈಗ ನೀವ್ ಹೇಳಿದ್ರಿ ಈಗ ಒಂದ್ ಬೀಜ ಹಾಕಿದ್ರೆ ಮೇನ್ ಇಳುವರಿಗೆ ನಾನು ಹೇಳುವ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಹಾಕಿದ್ರೆ ಮೇನ್ ಹೆಚ್ಚಾಗಿ ಇಳುವರಿ ತಗೋಬಹುದು ನನ್ನ ಅನುಭವ ಪ್ರಕಾರ. ಒಂದು ಬೀಜ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬಿಡ್ಬೋದು? ಮಿನಿಮಮ್ ಎಷ್ಟು ಕೆಜಿ? ಒಂದ್ 2 ರಿಂದ 3 kg ಗಂಟ್ಲೆ ಹರಡುತ್ತದೆ. 2 kg 3 kg. ಇದೇನ್ ಕಡಲೆ ಬೀಜ ತರನ? ಕಡಲೆಕಾಯಿ ಬೆಳಿತಾವಲ್ಲ ಆ ತರನ ಹೆಂಗಿದು? ಇದು ಕಡ್ಲೆಕಾಯಿ ತರನೇ ಅಲ್ಲ, ಕಡ್ಲೆಕಾಯಿ ತರನೇ. ಕಡ್ಲೆಕಾಯಿ ಕೆಳಗಡೆ ಬೆಳೀತದೆ ಭೂಮಿ ಒಳಗೆ. ಇದು ಮಣ್ಣು ಕೊಟ್ಟಾಗ ಹಬ್ತಾ ಇರ್ತದೆ, ಹರಡ್ತಾ ಇರ್ತದೆ. ಇದು ಭೂಮಿ ಮೇಲೆ ಬರ್ತಾ ಇರ್ತದೆ, ಭೂಮಿ ಮೇಲ್ಗಡೆ ಕೆಳಗಡೆ ಹೋಗಲ್ಲ. ಭೂಮಿ ಮೇಲೆ ನಾವು ಮಣ್ಣು ಕೊಡ್ತಾ ಇರ್ಬೇಕು. ಈಗ ಬಂದ್ ಮಣ್ಣು ಕೊಡ್ತಾ ಇರ್ಬೇಕು. ಕಡಲೆಕಾಯಿ ತರ ಕೆಳಗಡೆ ಹೋಗಲ್ಲ. ಇದಕ್ ಮಣ್ಣು ಕೊಡ್ಬೇಕು. ಮಣ್ಣು ಕೊಟ್ರೆ ಅದಕ್ಕೆ ಶುಂಠಿ. ಇದೇನಿದು ಈಗ ಕೆಂಪು ಕಾಣ್ತದೆ ಇದು? ಇದೇ ಹೂವು. ಇದು ಹಣ್ಣಾಗಿ ಎಲ್ಲ ಇದು ಹಣ್ಣಾದಟ್ಟಿಗೆ ಇದು ಒಣಗೋಯ್ತದೆ. ಇದೆಲ್ಲ ಒಣಗೋಯ್ತದೆ. ಒಣಗ ಬಿದ್ದಾಯ್ತು ಅಂದ್ರೆ ಅಲ್ಲಿ ಕಟಾವ್. ಇದು ನೋಡಿ ಇಲ್ಲೆಲ್ಲ ಬಿದ್ದೋಗದ ಹಣ್ಣಾಗಿ. ನೋಡಿ ಇಲ್ಲೆಲ್ಲ ಹೂವೆಲ್ಲ ಕಡ್ದಿದ್ದು, ಹೂವೆಲ್ಲ ಬಿದ್ದಾಗಿದೆ. ಇನ್ನೇನು ಕಟಾವ್ ಅಂತ ನೋಡಿ ಈಗ ಬೀಳ್ತಾ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಈ ತರ ಬೀಳ್ತಾ ಈ ತರ ಒಣಗ್ತದೆ ಹಿಂಗೆ. ಇವಾಗ ಇದನ್ನ ಕೇಳ್ಬೇಕು ಅವ್ರು ಯಾವ ರೀತಿ ಕೇಳೋದು? ಕೈಲೇ ಕೇಳೋದ ಅಥವಾ ಏನು ಗುದ್ಲಿನಲ್ಲಿ? ಕೋಲ್ಗುದ್ದಲ್ಲಿ ತಿಳಿಯೋದು. ಕೋಲ್ಗುದ್ಲಿನೇ ಕೇಳ್ಬೇಕು. ಈಗ ಕೆಲವೊಂದು ನಾವು ಶುಂಠಿ ಸಂತೆಗಳಲ್ಲಿ ಎಲ್ಲ ತಗೋತೀವಲ್ಲ ಅಂಗಡಿಗಳಲ್ಲಿ, ಮಧ್ಯದಲ್ಲಿ ಸ್ವಲ್ಪ ಕೊಳ್ತಾದಂಗಿರುತ್ತೆ, ಸ್ಮೆಲ್ ಬರ್ತಾ ಇರ್ತದೆ. ಅದು ಕೊಳೆ ರೋಗ. ಅದೇ ಕೊಳೆ ರೋಗ. ಅಂದ್ರೆ ಶುಂಠಿ ಸ್ಮೆಲ್ ಬರ್ದಿರ ಅದು ಬೇರೆ ತರ ಕೊಳೆ ರೋಗ ಅದು. ಸ್ಮೆಲ್ ಅದು. ಆಮೇಲೆ ಅದನ್ನ ಹಿಂಗ್ ಮುರಿದ ತಕ್ಷಣ ಏನೋ ಒಂಥರ ರಸ ತರ ಬಂದ್ಬಿಡುತ್ತೆ. ಅದೇ ಕೊಳೆ ರೋಗ. ಹೋಲ್ ತರ ಇರ್ತದೆ, ಹುಳ ಇರ್ತದೆ ಅದ್ರಲ್ಲಿ. ಅದೇ ಕೊಳೆ ರೋಗ. ಅದು ಡೇಂಜರ್. ಅದು ಬೇಗ ಸ್ಪ್ರೆಡ್ ಆಗೋಯ್ತದೆ. ಅದ್ ನೋಡಕ್ಕಿಲ್ದಂಗೆ ಈಗ ನಾವು ಒಳ್ಳೆ ಒಂದ್ಸತಿ ಇದೆಲ್ಲ ತಾವ್ ಖಂಡಿತ ಅಷ್ಟೇ ಅವಾಯ್ಡ್ ಮಾಡ್ಬಿಟ್ಟು, ಅದಕ್ಕೆ ಅವಾಯ್ಡ್ ಮಾಡಕ ಬ್ಲೀಚಿಂಗ್ ಸುಣ್ಣ ಹಾಕ್ರೆ ಅವಾಯ್ಡ್ ಆಗೋಯ್ತದೆ. ಅದ್ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅದು ಗೊತ್ತಾಯ್ತದೆ. ಎಲೆ ಒಂಥರ ಹಣ್ಣೆಲೆ ಟೈಪ್ ಆಯ್ತದೆ ಅದು. ಈಗ ಗಿಡ ಒಣಗೋಗ್ತದೆ ಅಂದ್ರೆ ಬಾಡೋಗ್ತದೆ ಅಂದ್ರೆ ನಿಮ್ಗೆ ಅದು ಬಾಡೋಗಲ್ಲ. ಈ ಟೈಪ್ ಬರ್ತದೆ ನೋಡ್ರಿ. ಇದು ಬಿದ್ದೋಗ ಸ್ಟೇಜ್ ಟೈಪ್ ಅಲ್ಲೇ ಈ ತರ ಬರ್ತದೆ. ಇದು ಕೊಳೆ ರೋಗ ಬರ್ತದೆ ಅಂದ್ರೆ ಈ ಟೈಪ್ ಬರ್ತದೆ. ಈ ರೀತಿ ಅಂದ್ರೆ ಒಣಗೋಗ್ತಾ ಇರ್ತದೆ ಅದು. ಇದು ಎಣ್ಣೆಲೆ ಆಗಿರ್ತದ. ಈಗ ಇದು ಬಿದ್ದೋಗ ಕೊಣಗ್ತಾ ಇದೆ. 6 ತಿಂಗಳೊಳಗೆ 6-7 ತಿಂಗಳ ನೋಡ್ಕೋಬೇಕಷ್ಟೇ ನೀಟಾಗಿ. 6 ತಿಂಗಳು ನೋಡ್ಕೊಳ್ತಂದ್ರೆ ಆಮೇಲೆ ಆಮೇಲೆ ಶುಂಠಿ ಬೆಳ್ತದಲ್ಲ, ಹಾಗೇನಾಗಲ್ಲ. ಈಗ ನಮ್ದೆಲ್ಲ ಶುಂಠಿ ಎಲ್ಲ ಆಯ್ತು, ಕಟಾವ್ ಎಲ್ಲ ಮಾಡೋದು. ಇಲ್ಲಿ ಇದು ಮಣ್ಣು ಹಾಕ್ನಿಲ್ಲ. ಇದು ಮಣ್ಣು ಹಾಕ್ಬೇಕು. ಮಣ್ಣು ಹಾಕ್ನಿಲ್ಲ ಅಂದ್ರೆ ಇದೆಲ್ಲ ಪೊಟ್ಲೆ ಬೀಳ್ತದೆ ನೋಡಿ, ಕಾಣ್ತಾ ಈ ರೀತಿ. ಈಗ ಇದು ಭೂಮಿ ಒಳಗಡೆ ಹೋಗುದ್ರೆ ನೀವು ಮಣ್ಣಾಗ್ತದೆ ಮೇಲಕ್ಕೆ ಬರ್ತಾ ಇರ್ತದೆ. ಒಟ್ಟಲ್ಲಿ ಇದು ಕಡ್ಲೆಕಾಯಿ ತರ ಅಲ್ಲ, ಇದು ನಾವು ಮಣ್ಣು ಹಾಕ್ತಂಗೆ ಸ್ವಲ್ಪ ಮೇಲ್ಮೇಲಕ್ಕೆ ಬರ್ತಾ ಇರ್ತದೆ. ಒಟ್ಟಲ್ಲಿ ಒಂದು ಬೀಜ ಹಾಕುದ ಅಂತಂದ್ರೆ ಒಂದ್ ಬೀಜ ಎಷ್ಟು ಗ್ರಾಮ್ ಹಾಕಿ ಇರುತ್ತೆ? ಒಂದ್ ಬೀಜ 100 ಗ್ರಾಮ್ 50 ಗ್ರಾಮ್ ಇರ್ತದೆ. 100 ಅಷ್ಟೇ? ಗ್ರಾಮ್ ಅಷ್ಟೇ. ಶುಂಠಿಲ್ ಕಂಗ್ ನಿಮ್ಗೆ ಗೊತ್ತಲ್ಲ, ಒಂದಿಷ್ಟಿಷ್ಟಾಗ್ಲ ಕಂಗ್ಲು. ಆ ರೀತಿ ಹಾಕಿದ್ರೆ ಅದು ಹಂಗೆ ಕಾಲ್ ಹೊಡ್ಕ ಬಂದ್ಬಿಡ್ತದೆ. ಒಟ್ಟಲ್ಲಿ ನಾವು ಕೋಲ್ಗೋದ್ಲೇ ಕೇಳ್ಬೇಕಾಯ್ತು.
ಒಟ್ನಲ್ಲಿ ನನ್ನ ಪ್ರಕಾರ ಈಗ ನನಗೆ ಒಂದು ಸ್ವಲ್ಪ ಹೆಚ್ಚಿನದಾಗ ಆದಾಯ ಮಾಡ್ಬೋದು ಇದರಲ್ಲಿ. ಮಾಡ್ಬೋದು, ಅದೇ ರೈಟ್ ಡಿಪೆಂಡ್ ಆಫ್ ರೈಟ್ ಅಂತ ಹೇಳಿದೆಯಲ್ಲ ನಿಮ್ಮ ಮಾರ್ಕೆಟ್. ಈಗ ಹೆಂಗ್ 20 ತಿಂಗಳು ಇಟ್ಕೊತೀನಿ ಬಿಡಿ. ಮಾಡ್ಕೊಳ್ಳೋಣ. ಆಗ ರೈಟ್ ನೋಡ್ಕೊಂಡ್ ತಿಳ್ಕೋಬಹುದು. ಇದೇನು ಸಡನ್ ಆಗಿ ಈಗಲೇ ತಿತ್ತಾಕ್ಬೇಕು ಬಂದ್ಬಿಟ್ಟದೆ ಅನ್ನೋಂಗಿಲ್ಲ. ಈಗ ಬಂಡವಾಳ ಇರ್ಬೇಕಲ್ಲ, ರೈತ ತಡ್ಕೋ ಕೆಪಾಸಿಟಿ ಇರ್ಬೇಕು, ಕೆಪಾಸಿಟಿ ಇರುವ ಹಾಕ್ಬಿಟ್ಟಿರ್ತಾರೆ ಎಲ್ಲ. ಸಾಲ ಮಾಡೋ ಪಡ ಹಾಕ್ಬಿಟ್ಟಿದ್ರೆ ಕಡೆ ಸಾಲದವ್ರ ಬಡ್ಡಿ ಗಿಡ್ಡಿ ಅನ್ಕೊಂಡ್ ತಿತ್ಬಿಡ್ತಾರೆ ಕೆಲವರು. ಕೆಲವು ಬಂಡವಾಳ ಇದ್ದವರು ಮಾಡ್ತಾರ. ಇವಾಗ ಈ ತರದ ಈಗ ಹಸುಗಳು ಮೇಯೋದು ಅಥವಾ ಮೇಕೆಗಳು ಮೇಯೋದು, ಅವೇನು ಮತ್ತೆ ಬರಲ್ಲ, ಹಂದಿಗಳೆಲ್ಲ ಅವೇನು ಬರಲ್ಲ. ಇಲ್ಲೇನ್ ನಮ್ಗೆ ಹಂದಿ ಹಸ್ಗಳೆಲ್ಲ ಹಂದಿ ಗಿಂದಿ ಏನು ಕಾಟ ಇಲ್ಲ ನಮ್ಗೆ. ತಿಂತಾವ ಒಟ್ನಲ್ಲಿ ಇದನ್ನ? ಇಲ್ಲ, ತಿನ್ನಲ್ಲ. ಏನ್ ತಿನ್ನಲ್ಲ. ಈಗ ಈಗ ಕೆಲವೊಂದು ಈಗ ನಾವು ಸುವರ್ಣಗೆಡ್ಡೆ ತರ ಅಥವಾ ಇನ್ನೊಂದು ಕೊನ್ನರಗೆಡ್ಡೆ ಇತ್ತು ಹಂದಿಗಳು ಬಂದ್ಬಿಟ್ಟೆಲ್ಲ ತೋಡ್ಬಿಟ್ಟೆಲ್ಲ ಕಿತ್ಕ ತಿನ್ಕೋತಾವಲ್ಲ, ಇದೇನ್ ತಿನ್ನಲ್ಲ? ಅದೇನ್ ತಿನ್ನಲ್ಲ. ಎಲ್ಲ ನೋಡಿ, ಇದು ಕಟಾವ್ ಬಂದಿದೆ, ಇದೆಲ್ಲ ಇದೆಲ್ಲ ಕಟಾವ್ ಬಂದಿದೆ. ಇದು ನೋಡಿ, ಎಲ್ಲ ಕಟಾವ್ ಬಂದಿದೆ, ಇದೆಲ್ಲ ಬಿದ್ದೋಗೈತೆ ನೋಡಿ, ಕಟಾವ್ ಬಂದಿದೆ. ಒಟ್ಟಾರೆ ಒಂದು 3-4 ತಿಂಗಳು ಅಥವಾ ಒಂದ್ 5 ತಿಂಗಳು ಬಂದಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಫೈನ್ ಆಗಿತ್ತು. ನೀವು ಏನು ಶುಂಠಿ ಕಟಾವ್ ಅಂತ ಬಂದಿರ್ಬೇಕಾದ್ರೆ ಚೆನ್ನಾಗಿ ಕಾಣಲ್ಲ. ಕಟಾವ್ ಅಂತ ಬಂದಿದ್ರಿ, ಹೆಂಗ್ ಕಾಣೋದು ಗೊತ್ತಾ? ನೀವು ಈ ತರ ಕಾಣೋದು ಎಲ್ಲ ನೋಡಿ, ಇಲ್ಲಿ ಏನೋ ಒಂಥರ ಶೋ ಗಿಡ ತರ ಸೋಗಿಡದೆ. ಫೈನ್ ಆಗಿ ಹಿಂಗೆ ಒಂದು ಒಣಗ ಗರಿ ಇರ್ತಿರ್ಲಿಲ್ಲ, ಹಂಗೆ ಒಂದು ಇರ್ಲಿಲ್ಲ. ಈಗ ಕಟಾವ್ ಅಂತ ಬಂದದಲ್ಲ, ಅದಕ್ಕೆ ಆ ರೀತಿ ಕಾಣ್ತಾ ಇತ್ತು. ಎಲ್ಲ ಬಿದ್ದೋಯ್ತದೆ. ನೀರು ನಾವು ಕರೆಕ್ಟ್ ಟೈಮ್ ಕೊಡ್ಬೇಕು, ಇಲ್ಲ ಅಂತಾರೆ ಕೊಳೆ ರೋಗ ಬಂದ್ಬಿಡುತ್ತೆ. ನೀರು ಹೆಚ್ಚಾಗಿ ಹೊಡೋಕಿಲ್ಲ, ಕೊಳೆ ರೋಗ ಸ್ಟಾರ್ಟ್ ಐತೆ. ಮಳೆ ನೀರು ಜಾಸ್ತಿ, ಮಳೆ ನೀರು ಇದೆಲ್ಲ ನೋಡಿ. ಒಂಚೂರು ನಿಂತ್ಕೊಳ್ಳ ನೋಡ್ರಿ, ಬೆಡ್ ಹೆಂಗ್ ಮಾಡಿದಾರ. ಒಂಚೂರು ಎಲ್ಲಿ ನಿಂತ್ಕತ್ತದ ನೀರು, ಎಲ್ಲಿ ನಿಂತ್ಕೊಳ್ಳಲ್ಲ. ಈಗ ನಮ್ದು ಈಗ ನೀವು ಎಕರೆ ಗಟ್ಲೆ ಮಾಡ್ತಾ ಇದ್ರಿ, ನಮ್ದು ಅಷ್ಟಿಲ್ಲ. ಒಂದು 10 ಕುಂಟೆ 20 ಕುಂಟೆ ಅದ್ರಲ್ಲೂ ಮಾಡ್ಬೋದು. ಅದ್ರಲ್ಲೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಮತ್ತೆ ಚಿಕ್ಕದಾಗಿ ಇನ್ನೂ ಫೈನ್ ಆಗಿ ಅದಕ್ಕೆ ಗೊಬ್ಬರ ಹಾಕೋದೆಲ್ಲ ಮಾಡ್ಬೋದು. ನೀಟಾಗಿ ನೋಡ್ಬೇಕಿದು, ಇದು ಇದು ರೋಗ ಎಲ್ಲ ಬರ್ತದೆ ಏನು ಎಲ್ಲನ ಚೆಕ್ ಮಾಡ್ಬೇಕು. ಡೈಲಿ ಪರ್ ಎವರಿ ಡೇ ಬರ್ಬೇಕು ಹೊಲದ ಹತ್ರ. ಒಂದ್ 10 ಕುಂಟೆ ಆದ್ರೆ ಎಷ್ಟು ಬೀಳ್ಬೋದಣ್ಣ ಖರ್ಚು? ಒಂದು ಜಾಸ್ತಿ ಮಾಡೋದ್ ಬೇಡ ಅಂದ್ರೆ ಈಗ ಎಲ್ರು ಈಗ ನಿಮ್ಗಾದ್ರೆ ಒಂದ್ 4-5 ಎಕರೆ ಇದೆ, ಅದ್ರಲ್ಲೇನೋ ಮಾಡ್ತೀರಾ? 1 ಲಕ್ಷ, ಒಂದು 10 ಕುಂಟೆಗೂ 1 ಲಕ್ಷ ಬೇಕು. ಒಂದು 20 ಬೇಕಾಗುತ್ತೆ. 1 ಲಕ್ಷ ಪೈಪು, ಗೊಬ್ಬರ, ಶುಂಠಿ ಎಲ್ಲ ಖರೀದಿ ಮಾಡ್ತೀರ. 1,25,000 ಬೇಕು. 5 ಲಕ್ಷ ಬೇಕು ಮಿನಿಮಮ್. 5 ಲಕ್ಷ ಎಲ್ಲ ಚೆನ್ನಾಗ್ ಮಾಡ್ತೀನಿ ಅಂದ್ರೆ. ಈಗ ನಾವು ಪೈಪ್ ಎಲ್ಲ ಹಾಕೊಂಡಿದೀವಲ್ವಾ, ಈಗ ನೀವು ಹಾಕಿದ್ರಿ ಪೈಪ್ ಇವೆಲ್ಲ ಹಾಕಿದೀವಿ. 3 ಲಕ್ಷ ಸಾಕು ಒಂದ್ ಎಕರೆಗೆ. ಪೈಪು ಎಷ್ಟು ವರ್ಷ ಬರುತ್ತೆ ಬಳಕೆ ಇದು? ಇದು ಬರ್ತದೆ. ಈಗ ಇದು ನೋಡ್ಕೊಂಡ್ ನಮ್ ಪೈಪ್ ನೀಟಾಗಿ ಇಟ್ಕೊಂಡಾಗ, ಈಗ ಆದ್ಮೇಲೆ ಎತ್ತಿ ಕ್ಲೀನ್ ಆಗಿ ಇಟ್ಕೊಂಡ್ರೆ, ಈಗ ನಾವು 3 ವರ್ಷ ಆಯ್ತು ಹಾಕಿ. ಇದು 3ನೇ ಬೆಳೆಗೆ. ಈಗ ಅದು ಬೆಳೆ ಆದ ನಂತರ ತೆಗೆದು ಬಿಡ್ಬೇಕು, ತೆಗೆದ್ಬಿಟ್ಟು ಎಲ್ಲ ಎತ್ತು ಬಿಡಬೇಕು, ಎತ್ಕೊಬಿಟ್ಟು ಮತ್ತೆ ಹಾಕ್ಬೇಕು. ಮತ್ತೆ ಬೇರೆ ಹೊಸ ಜಾಗಕ್ಕೆ ಹಾಕ್ಬೇಕು. ಅಂದ್ರೆ ಈ ಜಾಗದಲ್ಲಿ ಮತ್ತೆ ಆಗಲ್ಲ. ಇದು 4 ವರ್ಷ 5 ವರ್ಷ ಆಗಲ್ಲ. ಯಾಕೆ? ವೈರಸ್ ಇರ್ತದೆ ಇದ್ರಲ್ಲೆಲ್ಲ. ಇದು ವೈರಸ್ ಜಾಸ್ತಿ. ಇದಕ್ಕೆ ಸ್ಮೂತ್ ಶುಂಠಿ ವೈರಸ್ ಅಟ್ಯಾಕ್ ಆದ್ರೆ ಬೇಗ ಸ್ಪ್ರೆಡ್ ಆಯ್ತದೆ. ಅಂದ್ರೆ ಈಗ ನೀವು ಒಂದ್ಸರಿ ಬೆಳಿತಾರ ಇನ್ನೊಂದ್ಸರಿ ಬೆಳೆಯಕ್ಕೆ ಆಗಲ್ಲ. ಬೇರೆ ಬೆಳೆ ಬೆಳಿಬೇಕು. 1-2-3 ವರ್ಷ ಬೇರೆ ಬೆಳೆ ಬೆಳೆದು ಆಮೇಲೆ ಮತ್ತೆ ಹಾಕ್ಬೇಕು. ಹಂಗಾರೆ ನಾವು ಬೆಳೆಯುವಂಗೆ ನಾನು ಅನ್ಕೊಂಡೆ ಈಗ ಕಂಟಿನ್ಯೂ ಇಲ್ಲ, ಕಂಟಿನ್ಯೂಸ್ ಬೆಳ್ಕೊಂಡು ಇಲ್ಲ ಅದೇ ಭೂಮಿ ಆಗಲ್ಲ. ನಮ್ಮ ಅಲ್ಲ ಹೋದ್ಸತ್ ಅಲ್ಲೊಂದೂವರೆ ಎಕರೆ ಹಾಕಿದ ನಮ್ಮ ಭೂಮಿಗೆ. ಹತ್ತಿತ್ತಾಕ್ಬಿಟ್ಟು ಅದು ಪರಂಗಿ ಹಾಕದ. ಇಲ್ಲಿ 1.5 ಎಕರೆ ಪಚ್ಚಪಳೆ ಅಲ್ಗ ಹಾಕಿದ್ವು, ಪಚ್ಚಪಳೆ ಹಾಕದ್ವು. ಪುನಃ ಇಲ್ಲಿ ಈಗ 1.5 ಎಕರೆ ಈಗ ಹೊಸ ಭೂಮಿ ಇದು, ಏನು ಹಾಕಿರ್ಲಿಲ್ಲ. ಕಡ್ಡಿ ಇದಿತ್ತು, ಕಡ್ಡಿ ತೋಟ ತೆಕ್ಲಿತ್ತು, ಕಿತ್ತಾಕ್ಬಿಟ್ಟು ಈಗ ಶುಂಠಿ ಹಾಕಿದ್ವಿ. ಈಗ ಬೆಳೆಯಲ್ಲ ಅಂದ್ರೆ ಏನಾಗಿರುತ್ತೆ ಹಂಗಾರೆ? ಅದು ವೈರಸ್ ಇರ್ತದ ಭೂಮಿಲಿ. ವೈರಸ್ ಇರುತ್ತೆ. ಕೊಳೆ ರೋಗದ ವೈರಸ್. ಅದೇ ಇದ್ರೆ ಮತ್ತೆ ಅದೇ ಬೆಳೆ ಬೇರೆ ಅನುಕೂಲ ಆಗುತ್ತೆ. ಬೇರೆದಾದ್ರೆ ಬೇರೆ ಬೇರೆ ಬೆಳೆ. ಒಟ್ಟಲ್ಲಿ ನಾವು ಆದಾಯ ಅಂತ ಮಾಡ್ಬೋದು, ನೋಡ್ಬೋದು. ಆದಾಯ ನೋಡ್ಬೋದು. ಏನು ಅದೇ ಮಾರ್ಕೆಟ್ ರೇಟ್ ಡಿಪೆಂಡ್ ಮಾರ್ಕೆಟ್ ರೇಟ್ ಮೇಲೆ. ಈಗ ಖರ್ಚು ನಮ್ಗೆ ಒಂದ್ ಎಕರೆಗೆ ಸುಮಾರು 5-6 ಲಕ್ಷ ಬೀಳ್ತು ಅಂದ್ರೆ 5 ಲಕ್ಷ ಬೀಳ್ತದೆ. 5 ಲಕ್ಷ ಹೆಚ್ಚಿದಾಗ ನಾವು ಆದಾಯ ಅಂತಾರೆ ಹತ್ತತ್ರ 50 ಲಕ್ಷ ಗಂಟೆ ನೋಡ್ಬೋದಾ? ರೈಟ್ ಸಿಕ್ಬಿಟ್ರೆ 10,000 ಮೂಟೆ ಸಿಕ್ಬಿಟ್ರೆ 50 ಲಕ್ಷ ಗಂಟೆ ನೋಡ್ಬೋದು. 50 ಲಕ್ಷವರೆಗೂ ರೈಟ್ ಸಿಕ್ಕಿದ್ರೆ. ಕೆಜಿ 200 ಹೊಂಟೈತದಲ್ಲ, 200-220, 120-130 ಹೋದ್ರು 60 ಕೆಜಿಗೆ 7,000-8,000 ಆಯ್ತದ. 150 ಗಂಟೆ ಹೊಟ್ಟವ್ರೆ. ಒಟ್ನಲ್ಲಿ ಆ ಟೈಮಲ್ಲಿ ಯಾರು ಬೆಳಿಬಾರ್ದು, ನಾವೊಬ್ರು ಬೆಳೆದ್ರೆ ಮಾತ್ರ ಡಿಮ್ಯಾಂಡ್. ಇಲ್ಲ ಹಂಗೇನಿಲ್ಲ. ಇದ್ರ ಮೇಲೆ ಕೆಲವು ಶುಂಠಿ ರೋಗ ಬಂದು ಏಟಾಯ್ತದ, ಕೆಲವು ರೈತರು ಕಮ್ಮಿ ಹಾಕಿರ್ತಾರ, ನಮ್ಮಕ್ಕೆ ಎಲ್ಲ ಔಟ್ ಆಫ್ ಕಂಟ್ರಿಗೆ ಹೋಯ್ತದ. ಅದೇ ಡಿಪೆಂಡ್ ಆಫ್ ಮಾರ್ಕೆಟ್ ಮೇಲೆ ಡಿಪೆಂಡ್. ಸ್ವಲ್ಪ ಬೆಳೆಗಾರರು ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೆ ಇನ್ನೇನಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತೀರಣ್ಣ ನಮ್ಮ ಹೊಸಬರಿಗೆ ಮಾಡುವಂತವ್ರಿಗೆ? ಸ್ಪ್ರಿಂಕ್ಲರ್ ಪೈಪ್ ಅವೆಲ್ಲ ನಾವು ಹಾಕ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಎಷ್ಟು ಬೀಳ್ಬೋದು ಖರ್ಚು? 1 ಎಕರೆಗೆ 1.5 ಲಕ್ಷ ಬೀಳ್ಬೋದು.
1 ಎಕರೆಗೆ 1.5 ಲಕ್ಷ. ಹ್ಮ್ ಅದ್ ಬಿಟ್ಟು ಅಂದ್ರೆ ಮತ್ತೆ ಇನ್ನು JCP ವರ್ಕ್ ಅವೆಲ್ಲ JCP ವರ್ಕು ಒಂದ್ ಎಕರೆಗೆ ಟ್ರಂಚ್ ಗಿಂಚ್ ಹೊಡಕ್ಕೆ ಅದೊಂದು 20,000 ಬೀಳ್ತದೆ. ಹ್ಮ್. ಟ್ರ್ಯಾಕ್ಟರ್ ಹುಡುಕ್ ಬೀಳ್ತದೆ. ಲೇಬರು ಕೂಲಿ ನೆಡುವಾಗ್ಲೇ 50-60,000 ಬೀಳ್ತದೆ. ನೆಡುವಾಗ್ಲೇ ಹಾ. 50-60,000 ನೆಡಕ್ಕೆ ಬರೀ ನೆಡಕ್ಕೆ ನೆಡಕ್ಕೆ 50,000 ಅಂತದ್ದೇನಿದೆ ಅದ್ರಲ್ಲಿ? ಅಂತದ್ದೇನು ಗಂಡಾಳೆಲ್ಲ ಗುಣ್ಣ ಹೊಡಿಬೇಕು, ಹ್ಮ್. ಹುಲ್ಲು ಒದರ್ಬೇಕು, ಹ್ಮ್. ಹೆಣ್ಣಾಳೆಲ್ಲ ನಾಟಿ ಮಾಡ್ಬೇಕು. 1 ಎಕರೆಗೆ 50,000 ಬೀಳುತ್ತೆ ಒಂದ್ ಖರ್ಚು. ಎಕರೆಗೆ 50,000 ಖರ್ಚು ಬಿದ್ದೇ ಹೋಗುತ್ತೆ. ಹಂಗಾರೆ ಕಟಾವ್ಗೆ ಒಂದು 50,000 ಕಟಾವ್ಗೆ ಅವರು ನಾವು ಮೂಟೆ ಲೆಕ್ಕ ಕೊಟ್ಬಿಡ್ತೀವಿ. ಅವರು ಅವ್ರೆ ಬಂದಿ ಒಟ್ಟಲ್ಲಿ ನಾವು ಮೂಟೆ ಲೆಕ್ಕ ಬೀಜ ಮೂಟೆಗೆ ಹಾಕುವಂತ ಟೈಮಲ್ಲಿ ಮಾತ್ರ ಖರ್ಚು. ಮೂಟೆಗೆ 150-200 ಕೊಡ್ತಾರೆ ಅವ್ರು ತಿಳುಕೆ ಅವ್ರಿಗೆ. ಒಳ್ಳೆ JCP ಒಂದ್ ಸ್ವಲ್ಪ ಅದಾದ್ಮೇಲೆ ಅದೆಲ್ಲ ಪೈಪ್ ಹಿಂಗೆ ಎಲ್ಲ ಖರ್ಚು ಇರ್ತವೆ. ಒಳ್ಳೆ ಎಲ್ಲ ಸೇರಿ 1 ಎಕರೆಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಯ್ತದೆ. ಖರ್ಚಾಯ್ತದೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 ಲಕ್ಷ ಗಂಟ ನೋಡ್ಬೋದು. ಮಿನಿಮಮ್ ಅಂದ್ರೆ ಒಂದು 10 ಸಿಗುತ್ತಾ? ಮಿನಿಮಮ್ ಒಂದ್ ಎಕರೆಗೆ 300 ಮೂಟೆ ಅಂದ್ರೆ ಒಂದ್ 10 ಲಕ್ಷ. ಈಗಿನ ರೈಟ್ಗೆ ಒಂದ್ 10 ಲಕ್ಷ 5 ಲಕ್ಷ ಖರ್ಚಾರೆ 5 ಲಕ್ಷ ಉಳಿತದೆ 5 ಲಕ್ಷ ಇವತ್ತಿನ ರೈಟ್ಗೆ. ಇವತ್ತಿನ ರೈಟ್ ಇದ್ರೆ 10,000 ಕಂಟಿದ್ರೆ ಅದು ರೈಟ್ ಮೇಲೆ ಡಿಪೆಂಡ್. ಹ್ಮ್. 1,800 ಇದ್ರೆ ಬರೀ ಗಂಟಿಗೆ ಏನ್ ಮೋಸ ಆಗಲ್ಲ. ಹ್ಮ್. ಹಾ ಲಾಗೋಡ ಗಂಟೆಗಂತ ಯಾವ್ದೇ ಕಾರಣಕ್ಕೂ ಮೋಸ ಮೋಸ ಇಲ್ಲ. ಆಗಲ್ಲ. ಈಗ ನಿಮ್ದಾದ್ರೆ ಈಗ JCP ನಿಮ್ದೇ ಇರ್ತದೆ, ಆಮೇಲೆ ಪೈಪ್ಗಳು ಆಲ್ರೆಡಿ ಹಾಕ್ಬಿಟ್ಟು ಅವೆಲ್ಲ ಸೇರಿ ಲೆಕ್ಕ ಸೇರಿ ನಾನು ಎಲ್ಲ ಟೋಟಲ್ ಹೇಳಿ ನಿಮ್ದು ಇನ್ನೂ ಕಡಿಮೆನೆ ಆಗ್ಬೇಕು. ನಮ್ಗೆ ಇನ್ನು ಕಮ್ಮಿ ಆಗದ. ನನಗೊಂದು ಅದೇ ಹೇಳ್ತಾ ಇದ್ದಿಲ್ಲ ನೀವು, ನಂಗೆ ಒಂದ್ 1.5 ಎಕರೆಗೆ 6 ಲಕ್ಷದಲ್ಲಿ ಆಗದೆ. ಈಗ ಈಗ ನಮ್ಮಂತವ್ರಿಗಾಗಿ ನಾವು ಹೊಸ್ದಾಗಿ ಮಾಡ್ಬೇಕಾದ್ರೆ ಆಯ್ತದೆ ಒಂದು ನಿಮ್ಗೆ 1.5 ಎಕರೆ ಕಮ್ಮಿ ಅಂದ್ರೆ 8 ಲಕ್ಷ 8 ಲಕ್ಷ ಬೇಕೇ ಬೇಕು ನಮ್ಗೆ. ಬೇಕಾಗ್ಬೋದು. ನಮ್ಗೆ ಅದರಿಂದ ಕಮ್ಮಿ ಆಗಿರೋದಿಲ್ಲ. ಆಮೇಲೆ ನೀವು ಸ್ವಲ್ಪ ಅವಾಗ ಕೆಲಸ ಮಾಡ್ತಾ ಇರ್ತೀರಿ, ಬರೀ ಲೇಬರ್ ನಂಬ್ಕೋದಿಲ್ವ? ಬರೀ ಲೇಬರೇ. ನಮ್ಮ ಮನೆಯವ್ರು ನೀರು ಒಂದು ಹೊಡೆದ್ಬಿಟ್ರೆ ಎಲ್ಲ ಲೇಬರ್ ಕೆಲಸನೇ ನಮ್ದು. ಇನ್ನು ಬೇರೆ ಈಗ ನೀವೇನು ಮಾಡಲ್ಲ? ನಾವೇನ್ ಮಾಡಲ್ಲ, ಬರ್ತೀನಿ ನೋಡ್ತೀನಿ. ನಾವು ಸಣ್ಣ ಪುಟ್ಟ ಈಗ ಸತ್ಯ ಹಾಕೋದು, ಅದು ರೋಗ ಕಂಡುತ್ತವೆ ಏನಾರ ಅದು ಬ್ಲೀಚಿಂಗ್ ಹಾಕೋದು ಅವೆಲ್ಲ ಸಣ್ಣ ಪುಟ್ಟ ಮಾಡ್ಕೋತೀವಿ. ದೊಡ್ಡ ಕೆಲಸ ಮುಣ್ಣ ತಕ್ಕೋದು ಅವೆಲ್ಲ ಲೇಬರ್ ಕೆಲೆ ಮಾಡಿಸ್ಬೇಕು. ನೀವ್ ಎಲ್ಲಿ ಮಾಡೋರು ಒಬ್ಬರು ಮಾಡಕ್ಕಾಗಲ್ಲ. ಈಗ ಈಗ ಲೇಬರ್ಗಳೆಲ್ಲ ಸಿಗಲ್ಲ ಬಿಡಿ ಅಣ್ಣ. ಎಷ್ಟು ಈಗ 500 1000 700 ರೂಪಾಯಿ 600 ರೂಪಾಯಿ ಕೂಲಿ, 100 ರೂಪಾಯಿ ಪೆಟ್ರೋಲು. ಅದು ಕೊಡ್ಬೇಕು. 600 ರೂಪಾಯಿ ಕೂಲಿ, 50 ರೂಪಾಯಿ ಪೆಟ್ರೋಲು. 7 ಗಂಟೆ ಬರ್ತಾರ, 1 ಗಂಟೆ ಹೊಟ್ಟೈತಾರ. ಅಷ್ಟೇನಾ? ಅಷ್ಟೇ. 7 ಗಂಟೆ ಬಂದು 1 ಗಂಟೆ ಅಷ್ಟೇ. 7 ಗಂಟೆ ಬಂದು 1 ಗಂಟೆ ಹೋಯ್ತಾ ಇರೋದು ಗಂಡಾಳು. ಹೆಣ್ಣಾಳು 9 ಬರ್ತಾರೆ, 4 ಬಿಡ್ತಾರೆ. 4 ಗಂಟೆ 4 ಬಿಡ್ತಾರೆ. ನಮ್ಮೂರಲ್ಲಿ ಹೆಣ್ಣಾಳು ಸಿಗ್ತಾರೆ, ಗಂಡಾಳು ದೋಸೆ ಹೊರಗಡೆ ಇವ್ರೆ. ಒಟ್ಟಲ್ಲಿ ನಿಮ್ ಜೊತೆಲಿ ಮಾತಾಡಿ ಬಹಳ ಖುಷಿ ಆಯ್ತಣ್ಣ. ಒಟ್ಟಲ್ಲಿ ನಾವು ಶುಂಠಿ ಬಗ್ಗೆ ಯಾಕೆ ನಾನು ಈಗ ವಿಡಿಯೋ ಮಾಡಕ್ ಬಂದೆ ಅಂತಂದ್ರೆ, ಎಲ್ಲ ಹೇಳ್ತಾವ್ರು ಈಗ ಇದು 0 ಇಂದ ನಾವು ಹೀರೋ ಆಗ್ಬಿಡ್ಬೋದು, ಈಗ ಇಲ್ಲಾದ್ರೂ ಕೋಟಿ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲೊಬ್ರು ಯಾರೋ ಕೋಟಿ ವೀರ ಶುಂಠಿ ಸಿದ್ದರಾಮ ಅಂತ ಯಾರೋ ಕೇಳ್ಪಟ್ಟೆ, ಅವ್ರದ್ದು ವಿಡಿಯೋ ಮಾಡ್ಬೇಕು ಹಂಗೆ ಹೇಳ್ತಾವ್ರು. ಎಲ್ಲ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಕೆಲವೊಂದು ನ್ಯೂಸ್ ಎಲ್ಲ ಬರ್ತಾ ಇತ್ತು, ಶುಂಠಿ ಹೊಡೆದಾರೆ ಜಾಕ್ಪಾಟ್. ಅದು ಅಕಸ್ಮಾತ್ ಏನು ಕರೆಕ್ಟಾಗಿ ಏನಾದ್ರು ನಮ್ಗೆ ಇಳುವರಿ ಬಂದಿಲ್ಲ ಅಥವಾ ರೇಟ್ ಸಿಕ್ಕಿಲ್ಲ ಅಂತಂದ್ರು ನಾವು ಹಾಕಿರುವಂತ ಖರ್ಚಿಗೆ ಏನು ಮೋಸ ಇಲ್ಲ ಅನ್ನೋ ತರ ಇತ್ತು. ಒಟ್ಟಲ್ಲಿ ನಾವು ಬೆಳಿಬಹುದು ಅನ್ನೋದು ನಂಗೆ ಬೆಳಿಬಹುದು. ಏನಿಲ್ಲ, ಅದೇನು ಕಂಟಿನ್ಯೂ ಆಗಿ ಬೆಳ್ಕೊಯ್ತಾರೆ. ಯಾವ ತರ ರೈಟ್ ಸಿಗ್ತದೆ, ಕಂಟಿನ್ಯೂ ಬರೀಬೇಕು ಭೂಮಿ ಇದ್ದು. ಒಂದ್ಸತಿ ಇಲ್ದಾರ ಒಂದ್ಸತಿ ಜಾಕ್ಪಾಟ್ ಹೊಡಿತದೆ ನೀವ್ ಹೇಳ್ದಂಗೆ. ಬಟ್ ಅವಾಗ ಈಗ ನಿಮ್ಮ ಹತ್ರ ಒಂದ್ 5 ಎಕರೆ ಇದೆ ಅಂತಂದ್ರೆ ಬೇರೆ ಬೇರೆದ್ ಮಾಡ್ಬೇಕಲ್ಲ, ಹೆಂಗ್ ಮಾಡ್ತೀರಿ? ಈಗ 5 ಎಕರೆಗೆ ಒಟ್ಟಿಗೆ ಹಾಕ್ಬಿಟ್ರೆ 5 ಎಕರೆಗೆ ಹಾಕಕ್ಕಾಗ ಮತ್ತೆ 1.5 ಎಕರೆ ಹಾಕೋ ಹೋಯ್ತಾ ಇರ್ಬೇಕು. 1.5 ಎಕರೆ ಬೇರೆ ಬೇರೆ ಎಲ್ಲ ಕಮರ್ಷಿಯಲ್ ಬೆಳೆ ಎಲ್ಲ ಗುಂಪುಗಾರಿಕೆ ಬೆಳೆ ಬೆಳೆದ್ರೆ ಈಜಿ ಆಯ್ತದೆ. ನಾವು 5 ಎಕರೆ ಹಾಕ್ಬಿಟ್ರೆ ರೈಟ್ ಸಿಗ್ತಾರ. ನಮಕ್ಕ ರೋಗ ಬತ್ತು ಒಂದೇ ಸತಿ ಆದ್ರೆ ಒಂದೇ ಸತಿ ಅವೆಡ ಹಸಾಗೋಯ್ತಿ. ರೋಗ ಆಗ್ಬಿಟ್ರೆ ಕೊಳೆ ರೋಗ ಬಂದ್ಬಿಟ್ಟು ಪಿರಿಕೆಲೆ ಬಂದ್ಬಿಟ್ರು ಒಂದೇ ಸತಿ ಹಾಕಿರೋ ಬಂಡಾಳು ಸಿಕ್ಕಲ್ಲ. ಈ ರೀತಿಯಲ್ಲಿ ಮಾಡ್ತಾ ಇದ್ರಿ. ಅದಕ್ಕೆ ನೀವು ಒಂದ್ 5 ಎಕರೆ ಇತ್ತಂದ್ರೆ 1 ಎಕರೆ 1.5 ಎಕರೆ ನಮಗೂ 5 ಎಕರೆ ಜಮೀನ್ ಐತೆ. ನಮ್ಮ 1.5 ಎಕರೆ ಹಾಕಬತ್ತೀವಿ. ನಾವು ಜಾಸ್ತಿ ಓವರಾಗ ಆಗ್ತಾ ಇಲ್ಲ. ಈಗ ಇದು ಬೆಳೆ ಕಂಪ್ಲೀಟ್ ಆಗುವಷ್ಟರಲ್ಲಿ ಇನ್ನೊಂದು ಬೆಳೆ ಒಂದ್ ಎಕರೆ ಯೂಸ್ ಮಾಡ್ತಾರೆ ಅಷ್ಟರಲ್ಲಿ. ಅದಕ್ಕೆಲ್ಲ ಸರಿ, ಇದೆಲ್ಲ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ ಅಂತ ಹೇಳಿ ಇದು ಮಾಡ್ಬೇಡ. ಧನ್ಯವಾದಗಳು ಅಂತ ಹೇಳಿ ಮುಗಿಸ್ಬಿಡಿ. ನಾನು ಈ ಶುಂಠಿ ಮಾಹಿತಿ ಬೆಳೆ ಬಗ್ಗೆ ಕೊಟ್ಟೆ ನಾನು ಮಾಡಿದ್ದೀನಿ. ಇವೆಲ್ಲ ಬೆಳೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಓಕೆನಾ, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಇದೇ ರೀತಿಯಲ್ಲಿ ಜೈ ಕರ್ನಾಟಕ. ಇದೇ ರೀತಿಯಲ್ಲಿ ಬೆಳೀರಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಅದೇನೋ ಕೋಟಿ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮಾಡಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಒಳ್ಳೇದಾಗ್ಲಿ ಯಜಮಾನ್ರೆ. ಎಲ್ಲ ಧನ್ಯವಾದಗಳು.